Hello my dear children, how are you all? I hope you all fine. As you know that in our previous class we have discussed about the matter and its classification. Matter divided into two types. Okay, the classification of matter means we have two types, physical classification and chemical classification. Physical classification means we have solid state, liquid state and gaseous state. Okay, and chemical classification is further divided into two types, that is pure substance and mixtures. Pure substance andre eno? Pure substance ಅಲ್ಲಿ ಬರೋ types ಏನು? Elements and compounds. Elements, compounds are pure substance. But mixtures means what? Mixtures means what? Two or more pure substance combines to form a mixtures. So mixture ನೀವು substance ಅಂತ ಹೇಳಬೇಡಿ. ಎಷ್ಟೋ ಸಬ್ಸ್ಟೆನ್ಸ್ಗಳನ್ನು ಸೇರಿದ್ರೆ ಅದನ್ನು ಮಿಕ್ಸ್ಚರ್ ಅಂತ ಹೇಳ್ತೀವಿ. ಮಿಕ್ಸ್ಚರ್ ಇಸ್ ನಾಟ್ ಎ ಸಬ್ಸ್ಟೆನ್ಸ್. ಓಕೆ, ಆ್ಯಂಡ್ ಇನ್ ದಟ್ ಮಿಕ್ಸ್ಚರ್ ವಿ ಹ್ಯಾವ್ ಟೂ ಟೈಪ್ಸ್. ಫಸ್ಟ್ ಒನ್ ಇಸ್ ಹೋಮೋಜಿನಿಯಸ್ ಮಿಕ್ಸ್ಚರ್ ಆ್ಯಂಡ್ ದ ಸೆಕೆಂಡ್ ಒನ್ ಇಸ್ ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತಂದರೆ ಯೂನಿಫಾರ್ಮ್ ಕಂಪೋಸಿಷನ್ ಇರುತ್ತೆ ಆ್ಯಂಡ್ ದಿರ್ ಇಸ್ ನೋ ವಿಸಿಬಲ್ ಬೌಂಡ್ರೀಸ್ ಇರಲ್ಲ, ಬಟ್ ಯೂನಿಫಾರ್ಮ್ ಕಾಂಪೋಸಿಷನ್ ಇರುತ್ತೆ ಅಂತ ಹೇಳಿದ್ದೆ. ಆ್ಯಂಡ್ ಇನ್ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ we can see the visible boundaries, but there is no uniform composition ಇರಲ್ಲ, ಬಟ್ ವಿಸಿಬಲ್ ಬೌಂಡ್ರೀಸ್ ಇರುತ್ತೆ. ಆಯಿಲ್ ಇನ್ ವಾಟರ್, ಹೆಟ್ರೋಜಿನಿಯಸ್ ಸಿಸ್ಟಮ್. ಓಕೆ, ಏರ್ ಇಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್. ಸೊ ಕೆಲವೊಂದು ಎಕ್ಸಾಂಪಲ್ ಕೊಡ್ತೀನಿ, ನೀವು ನೋಟ್ ಮಾಡ್ಕೋಬೋದು. ಬೇಕಾದರೆ ಎಕ್ಸಾಂಪಲ್ಸು ಯಾವ ಸಿಸ್ಟಮ್ಸ್ ಇರುತ್ತೆ ಅಂತ ಹೇಳ್ಬೋದು. ಏರ್, ಸೊ ಯಾವ ಇದು ಒಂದು ಸಬ್ಸ್ಟೆನ್ಸು ಅಂದರೆ ಯಾವ ಒಂದು ಕ್ಲಾಸಿಫಿಕೇಶನ್ ಬರುತ್ತೆ ಅಂದರೆ ಪ್ಯೂರ್ ಸಬ್ಸ್ಟೆನ್ಸಾ ಇಲ್ಲ ಮಿಕ್ಸ್ಚರಾ, ಅದನ್ನು ಡಿಸೈಡ್ ಮಾಡಿ. ಪ್ಯೂರ್ ಸಬ್ಸ್ಟೆನ್ಸಾ ಮಿಕ್ಸ್ಚರ್ ಅದು ಯಾವ ಮಿಕ್ಸ್ಚರ್ ಅಂತ ಅಂದ್ಬಿಟ್ಟು. ಓಕೆ, ಏರ್, ಬ್ರಾಸ್, ಓಕೆ 24 ಕ್ಯಾರೆಟ್ ಗೋಲ್ಡ್, ಅದನ್ನು ನೋಟ್ ಮಾಡ್ಕೊಳ್ಳಿ. ಓಕೆ, ಏರ್, ಬ್ರಾಸ್, 24 ಕ್ಯಾರೆಟ್ ಗೋಲ್ಡ್ ಅದನ್ನು ಮೆನ್ಷನ್ ಮಾಡಿ. ಆ್ಯಂಡ್ ಆಲ್ಸೋ ಗ್ಯಾಸೋಲಿನ್ ಮೆನ್ಷನ್ ಮಾಡಿ. ಅಯೋಡೈಸ್ಡ್ ಟೇಬಲ್ ಸಾಲ್ಟ್ ಇದನ್ನು ಮೆನ್ಷನ್ ಮಾಡಿ. ಈ ಎಕ್ಸಾಂಪಲ್ಸನ್ನು ತೊಗೊಂಡು ಈ ಎಕ್ಸಾಂಪಲ್ಸು ಯಾವ ಕ್ಯಾಟಗರಿಗೆ ಬರುತ್ತೆ, ಪ್ಯೂರ್ ಸಬ್ಸ್ಟೆನ್ಸಾ, ಮಿಕ್ಸ್ಚರ್ಸ್ ಆದ್ರೂ ಹೋಮೋಜಿನಿಯಸ್ಸಾ, ಹೆಟ್ರೋಜಿನಿಯಸ್ಸಾ, ಅದನ್ನು ನೋಟ್ ಮಾಡಿ. ಓಕೆ, ಎಕ್ಸಾಂಪಲ್ ಕೊಟ್ಟಿದ್ದು ಗೊತ್ತಾಯ್ತಲ್ವಾ? ಏರ್, ಬ್ರಾಸ್, ಅಯೋಡೈಸ್ಡ್ ಟೇಬಲ್ ಸಾಲ್ಟ್, ಓಕೆ 24 ಕ್ಯಾರೆಟ್ ಗೋಲ್ಡ್, ಗ್ಯಾಸೋಲಿನ್, ಈ ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀನಿ. ಈ ಎಕ್ಸಾಂಪಲ್ಸು ಯಾವ ಕ್ಯಾಟಗರಿಗೆ ಬರುತ್ತೆ, ಪ್ಯೂರ್ ಸಬ್ಸ್ಟೆನ್ಸಾ, ಮಿಕ್ಸ್ಚರ್ಸ್ ಆದರೆ ಯಾವ ಮಿಕ್ಸ್ಚರ್, ಹೋಮೋಜಿನಿಯಸ್, ಹೆಟ್ರೋಜಿನಿಯಸ್, ಇದನ್ನು ನೋಟ್ ಮಾಡಿ ನಿಮಗೊಂದು ಹೋಮ್ವರ್ಕ್ ತೊಗೊಳ್ಳಿ. ಓಕೆ, ಇದೇ ಥರ ಎಷ್ಟು ಎಕ್ಸಾಂಪಲ್ಸ್ ಇದೆ, ಆ ಎಕ್ಸಾಂಪಲ್ಸ್ನ ಟೆಕ್ಸ್ಟ್ ಬುಕ್ಸಲ್ಲಿ ನೋಡಿ ಆ ಎಕ್ಸಾಂಪಲ್ಸು ಯಾವ ಕ್ಯಾಟಗರಿ ಸೇರುತ್ತೆ ನೀವು ಫೈಂಡ್ ಔಟ್ ಮಾಡಿ. ಓಕೆ, ಆ್ಯಂಡ್ ಇನ್ ದಿಸ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಅನದರ್ ಇಂಪಾರ್ಟೆಂಟ್ ಟಾಪಿಕ್, ದಟ್ ಇಸ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಆ್ಯಂಡ್ ದೇರ್ ಮೆಜರ್ಮೆಂಟ್ಸ್. ಓಕೆ, ವಾಟ್ ಆರ್ ದ ಡಿಫರೆಂಟ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಆ್ಯಂಡ್ how do we going to measure those properties, and what are the different techniques, the different quantities units we are going to measure the properties. Okay, properties na hege measure ಮಾಡಬಹುದು ಅದನ್ನು ಡಿಸ್ಕಸ್ ಮಾಡೋಣ. ಈಗ ಪ್ರಾಪರ್ಟೀಸ್ ಮೀನ್ಸ್ ಸೊ ವಿ ಆರ್ ಆಲ್ಸೋ ಮ್ಯಾಟರ್. ಸೊ ನಮಗೂ ಕೆಲವು ಪ್ರಾಪರ್ಟೀಸ್ ಇದೆ. ಪ್ರಾಪರ್ಟೀಸ್ ಹೇಗಿರುತ್ತೆ ಅಂದರೆ ದಟ್ ಪ್ರಾಪರ್ಟೀಸ್ ಇಸ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಅಂತ ಹೇಳ್ಬೋದು. ಹೇಗೆ ಅಂತಂದರೆ ಈಗ ಒಬ್ಬ ಪರ್ಸನ್ ನೀವು ನೋಡಿದ ತಕ್ಷಣ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಫಸ್ಟ್ ಒಬ್ಬ ಪರ್ಸನ್ನ ನೋಡಿದ ತಕ್ಷಣ ನೀವು ಏನು ಹೇಳ್ತೀರಿ, ಅವನು ದೂರದಿಂದ ನೋಡ್ತೀರಿ, ಅವ್ನು ಯಾರು ಅಂತ ಗೊತ್ತಿಲ್ಲ ಅಂತಂದ್ರೆ ಫಿಸಿಕಲ್ ಅಪಿಯರೆನ್ಸಿಂದ ಅವನು ಕಲರ್ ಏನಿದೆ, ವೈಟ್ ಇದ್ದಾನೆ, ಡಾರ್ಕ್ ಇದ್ದಾನೆ, ಹೈಟ್ ಏನಿದ್ದಾನೆ, ವೇಟ್ ಏನಿದ್ದಾನೆ, ಓಕೆ ಇದು ಜಸ್ಟ್ ಫಿಸಿಕಲ್ ಅಪಿಯರೆನ್ಸ್. ಅವ್ನು ಫಿಸಿಕಲ್ ಅಪಿಯರೆನ್ಸ್ ನೋಡಿ ನೀವು ಹೇಳುವಂಥದ್ದು. ಬಟ್ ಅದೇ ಅವ್ನು ಹೇಗೆ ಬಿಹೇವ್ ಮಾಡ್ತಾನೆ ಗೊತ್ತಾಗಬೇಕು ಅಂದರೆ ಏನು ಮಾಡಬೇಕು, ನೀವು ಅವನ ಜೊತೆ ಮಾತಾಡಿದಾಗ ಗೊತ್ತಾಗುತ್ತೆ. ಅವನು ವಿಗರಸ್ ಆಗಿ ರಿಯಾಕ್ಟ್ ಮಾಡ್ತಾನೆ, ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾನೆ, ತುಂಬ ಚೆನ್ನಾಗಿ ಮಾತಾಡ್ತಾನೆ, ನಗ್ತಾ ಇರ್ತಾನೆ. ಸೊ ಯಾವ ರೀತಿ ಇರ್ತಾನೆ ಅಂತ ಅವನ ಜೊತೆ ನೀವು ರಿಯಾಕ್ಟ್ ಮಾಡಿದಾಗ ಅಂದರೆ ಅವನ ಜೊತೆ ಮಾತಾಡಿದಾಗ ಗೊತ್ತಾಗುತ್ತೆ ನಿಮಗೆ. ಸೊ ದಟ್ ಇಸ್ ವಾಟ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಬಿಹೇವಿಯರ್ ಅಂತ ಹೇಳ್ಬೋದು. ಸೊ ಕೆಮಿಸ್ಟ್ರಿಯಲ್ಲಿ ಹೇಳೋದಾದ್ರೆ ಹಾಗಾಗಿ ಮ್ಯಾಟರ್ ಅಂತ ತಗೊಂಡ್ರೆ ನಮಗೂ ಕೂಡ ಈಗ ನಾವು ಮ್ಯಾಟರ್ ಅಂತಂದರೆ ನಮಗೆ ಒಂದು ಫಿಸಿಕಲ್ ಅಪಿಯರೆನ್ಸ್ ಅಂತ ಇದೆ, ಒಂದು ಕೆಮಿಕಲ್ ಅಪಿಯರೆನ್ಸ್ ಅಂತ ಕೆಮಿಕಲ್ ರಿಯಾಕ್ಟಿವಿಟಿ ಅಂತ ಇದೆ. ಹೇಗೆ ಅಂತಂದರೆ ನಾವು ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ ಆ್ಯಂಡ್ ಫಿಸಿಕಲ್ ಅಪಿಯರೆನ್ಸ್ ನಾವು ಯಾವ ರೀತಿ ಕಾಣ್ತೀವಿ ಅಂತ ಹೇಳ್ಬೋದು ಅಷ್ಟೇ. ಬಟ್ ಇಲ್ಲಿ ಒಂದು ಪರ್ಟಿಕ್ಯುಲರ್ ಮ್ಯಾಟರ್ ಅಂತ ತೊಗೊಂಡ್ರೆ ನಾನು ಹೇಳಿದೆ, ಚಾಕ್ ಪೀಸ್ ಅಂದರೆ ತುಂಬ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಚಾಕ್ ಪೀಸ್ ಒಂದು ಮ್ಯಾಟರ್ ಅಂತ ತೊಗೊಂಡ್ರೆ ಈ ಮ್ಯಾಟರ್ ಫಿಸಿಕಲ್ ಬಿಹೇವಿಯರ್ ಏನು, ಕೆಮಿಕಲ್ ಬಿಹೇವಿಯರ್ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ದಟ್ ಇಸ್ ವಾಟ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಂದರೆ ಫಿಸಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಸೊ ಅದನ್ನು ಡಿಸ್ಕಸ್ ಮಾಡೋಣ. ಈಗ ಅದು ಹೇಗೆ ಮೆಜರ್ ಮಾಡ್ತೀವಿ ಅಂತ ಡಿಸ್ಕಸ್ ಮಾಡೋಣ. ಓಕೆ, ಸೊ ಈಗ ನೆಕ್ಸ್ಟ್ ಹಾಗಾದರೆ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಸೊ ವಾಟ್ ಆರ್ ದ ಡಿಫರೆಂಟ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್? ವಿ ಹ್ಯಾವ್ ಟೂ ಟೈಪ್ಸ್. ಓಕೆ, ಟೂ ಟೈಪ್ಸ್ ಇದೆ ಪ್ರಾಪರ್ಟೀಸ್ ಆಫ್ ಮ್ಯಾಟರಲ್ಲಿ. ಯಾವುದಾದ್ರು ಫಸ್ಟ್ ಪ್ರಾಪರ್ಟಿ ಫಿಸಿಕಲ್ ಪ್ರಾಪರ್ಟೀಸ್. ಓಕೆ, ಫಸ್ಟ್ ಪ್ರಾಪರ್ಟಿ ಯಾವುದಂದ್ರೆ ಫಿಸಿಕಲ್ ಪ್ರಾಪರ್ಟೀಸ್. ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಮೀನ್ಸ್ ವಿ ಹ್ಯಾವ್ ಟೂ ಪ್ರಾಪರ್ಟೀಸ್. ಇನ್ ದಟ್ ಫಸ್ಟ್ ಒನ್ ಇಸ್ physical properties, ಇದು ಫಸ್ಟ್ ಪ್ರಾಪರ್ಟಿ. ಆ್ಯಂಡ್ ದ ನೆಕ್ಸ್ಟ್ ಪ್ರಾಪರ್ಟಿ ಈಸ್ ಕೆಮಿಕಲ್ ಪ್ರಾಪರ್ಟೀಸ್. ಓಕೆ, ನೆಕ್ಸ್ಟ್ ಪ್ರಾಪರ್ಟಿ ಏನಿದೆ, ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಮ್ಯಾಟರ್ ಪ್ರಾಪರ್ಟೀಸ್ ಯಾವುದು ಅಂತ ಕೇಳಿದ್ರೆ ನೀವು ಆರಾಮಾಗಿ ಹೇಳ್ಬೋದು ಫಿಸಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಸೊ ಹಾಗಾದರೆ ಈ ಫಿಸಿಕಲ್ ಪ್ರಾಪರ್ಟೀಸ್ ಅಂದ್ರೇನು, ಕೆಮಿಕಲ್ ಪ್ರಾಪರ್ಟೀಸ್ ಅಂದ್ರೇನು? ನಾನೊಂದು ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ನೆನಪಿದೆ. ಈಗ ಫಿಸಿಕಲ್ ಅಪಿಯರೆನ್ಸ್ ಅಂತ ನೋಡ್ತೀವಿ ವಿತೌಟ್ ಟಾಕಿಂಗ್. ಒಂದು ಏನು ಜೊತೆ ಮಾತಾಡೋದೇ ನಾವು ಜಸ್ಟ್ ಫಿಸಿಕಲ್ ಅಪಿಯರೆನ್ಸಿಂದ ಹೇಳ್ಬೋದು ಎಷ್ಟು ಹೈಟ್ ಇದ್ದಾನೆ, ಎಷ್ಟು ವೇಟ್ ಇದ್ದಾನೆ, ಯಾವ ಕಲರ್ ಇದ್ದಾನೆ ಅಂತ. ಜಸ್ಟ್ ಫಿಸಿಕಲ್ ಅಪಿಯರೆನ್ಸ್. ಒಂದು ಲ್ಯಾಬೋರೇಟರಿ ನಿಮಗೆ ಸಾಲ್ಟ್ನ ಕೊಟ್ಟಾಗ ನೀವು ಫಿಸಿಕಲ್ ಒಂದು ಅಪಿಯರೆನ್ಸ್ ನೋಡಿ, ವೈಟ್ ಸಾಲ್ಟು, ಈಗ ಸಾಲ್ಟ್ ಯಾವ ಕಲರ್ ಇದೆ,
ಕಲರ್ಲೆಸ್ಸಾ, ಕಲರ್ ಆಗಿದೆಯಾ, ಬೇರೆ ಕಲರ್ಸ್ ಇದೆಯಾ ಅಂತ ಫೈಂಡ್ ಔಟ್ ಮಾಡ್ತೀರಾ. ಓಕೆ, ಅದೊಂದು ಫಿಸಿಕಲ್ ಸ್ಟೇಟ್ನ ಮೆನ್ಷನ್ ಮಾಡೋವಂಥದ್ದು. ಬಟ್ ಆದರೆ ಆ ಸಾಲ್ಟ್ ಯಾವ ರೀತಿ ಇದು ಮಾಡುತ್ತೆ, ಯಾವ ರೀತಿ ಬಿಹೇವಿಯರ್ ನೋಡಬೇಕು ಅಂತಂದ್ರೆ ನಾವು ಆ ಸಾಲ್ಟ್ನ ರಿಯಾಕ್ಟ್ ಮಾಡಿ ನೋಡಬೇಕು. ಸಾಲ್ಟ್ಗೆ ಆ್ಯಸಿಡ್ ಹಾಕ್ತೀರಾ ಇಲ್ಲ ಬೇಸ್ ಹಾಕ್ತೀರಾ, ಆ ಸಾಲ್ಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಇದೊಂದು ಲಿಕ್ವಿಡ್ ಜೊತೆ ಬೇರೆ ರೀತಿ ಒಂದು ಆ್ಯಸಿಡ್ ಜೊತೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಬೇಸ್ ಜೊತೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಅದು ಕೆಮಿಕಲ್ ರಿಯಾಕ್ಟಿವಿಟಿ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಡಿಸ್ಕಸ್ ಮಾಡೋದಿಲ್ಲ. ಓಕೆ, ಸೊ ದಟ್ಸ್ ವೈ ಫಿಸಿಕಲ್ ಪ್ರಾಪರ್ಟೀಸ್, ಕೆಮಿಕಲ್ ಪ್ರಾಪರ್ಟೀಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಓಕೆ, ಸೊ ಇದರಲ್ಲಿ ನಿಮ್ಮ ಕ್ವಶನ್ ಅರೈಸ್ ಆಗುತ್ತಾ ಅಂತ ಕ್ವಶನ್ಸ್ ಬಂದರೆ, ಸೊ ಕ್ವಶನ್ಸ್ ಇಲ್ಲಿ ಬರುವಂಥ ಬೇಸಿಕ್ ಥಿಂಗ್ಸ್ ತುಂಬ. ಸೊ ಕ್ವಶನ್ಸ್ ಇಲ್ಲಿ ಕೆಲವೊಂದು ಬೇಸಿಕ್ ಪಾಯಿಂಟ್ಸ್ಗಳಿದೆ, ಅದನ್ನು ಹೇಳ್ತೀನಿ ಅಂತ ಮೇ ಬಿ ಕ್ವಶನ್ಸ್ ಅರೈಸ್ ಆಗ್ಬೋದು ಥಿಯರಿ ಎಕ್ಸಾಮ್ಗೆ. ಓಕೆ, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇದು ತುಂಬ ಬೇಸಿಕ್ಸ್ ಥಿಂಗ್ಸ್ ಇರುತ್ತೆ. ನ್ಯೂಮರಿಕಲ್ ಸಾಲ್ವ್ ಮಾಡುವಾಗ ಇಲ್ಲಿ ಬರುವಂಥ ಕಾನ್ಸೆಪ್ಟ್ಸ್ಗಳು ತುಂಬ ಬೇಸಿಕ್ಸ್ ಇರುತ್ತೆ. ಹಾಗಾಗಿ ಗಮನ ಇಟ್ಟು ನೋಡ್ಕೊಳ್ಳಿ. ಓಕೆ, ಹಾಗೆ ಯಾರು ಹೊಸಬರು ಈ ಚಾನಲ್ನ ನೋಡ್ತಾ ಇದ್ದೀರಾ, ಸೊ ನಿಮ್ಮ ಕನ್ವೀನಿಯನ್ಸ್ಗೆ ಪ್ಲೇಲಿಸ್ಟ್ನ ವಾಚ್ ಮಾಡಿ. ಪ್ಲೇಲಿಸ್ಟಲ್ಲಿ ಎಲ್ಲ ಚಾಪ್ಟರ್ಸ್ ವಿಡಿಯೋ ಕ್ಲಾಸಸ್ ಕೂಡ ಪ್ಲೇಲಿಸ್ಟಲ್ಲಿ ಆರ್ಡರ್ ಆಗಿರುತ್ತೆ. ಆ ಫೋಲ್ಡರ್ಲ್ಲಿ ಎಂಟರ್ ಆದರೆ ನಿಮಗೆ ಎಲ್ಲ ಕಾನ್ಸೆಪ್ಟ್ಗಳು ಆರ್ಡರ್ ಆಗಿ ಸಿಗುತ್ತೆ. ಪ್ಲೇಲಿಸ್ಟಲ್ಲಿ ಹೋಗಿ ಚಾಪ್ಟರ್ ವಿಡಿಯೋ ಕ್ಲಾಸಸ್ನ ನೋಡಿ. ಓಕೆ, ಅದು ಡಿಸ್ಕಸ್ ಮಾಡೋಣ. ಈಗ ನೆಕ್ಸ್ಟ್ ಫಿಸಿಕಲ್ ಪ್ರಾಪರ್ಟೀಸ್ ಅಂದರೆ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಡಿಸ್ಕಸ್ ಮಾಡೋಣ. ಸೊ ದೆನ್ ವಾಟ್ ಇಸ್ ಫಿಸಿಕಲ್ ಪ್ರಾಪರ್ಟೀಸ್? ಫಿಸಿಕಲ್ ಪ್ರಾಪರ್ಟೀಸ್ ಅಂದರೆ ಏನು? ಈಗ ಹೇಳಿದಷ್ಟೇ ನಾನು ಫಿಸಿಕಲ್ ಅಪಿಯರೆನ್ಸ್ ಅಂತಂದರೆ, ಸೊ ಜಸ್ಟ್ ಲುಕಿಂಗ್ ಎಟ್ ದ ಪರ್ಸನ್ ವಿ ಕ್ಯಾನ್ ಈಸಿಲಿ ಡಿಟರ್ಮೈನ್ ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ದಟ್ ಪರ್ಸನ್. ಓಕೆ, ಅವ್ನು ನೋಡಿದ ತಕ್ಷಣ ಫಿಸಿಕಲ್ ಅಪಿಯರೆನ್ಸ್ ಹೇಗಿದೆ, ಫಿಸಿಕಲ್ ಫಿಟ್ನೆಸ್ ಅಂತ ಹೇಳ್ತೀವಿ, ಇಲ್ಲ ಫಿಸಿಕಲ್ ಟೆಸ್ಟ್ ಅಂತ ಹೇಳ್ತಾರೆ. ಕಾಂಪಿಟೇಟಿವ್ ಟೆಸ್ಟ್ ಎಕ್ಸಾಮ್ಸ್ ಮುಂಚೆ ಫಿಸಿಕಲ್ ಟೆಸ್ಟ್ ಅಂತ ಮಾಡ್ತಾರೆ. ಹೈಟ್ ಮೆಷರ್ ಮಾಡಿರ್ಬೋದು, ಓಕೆ, ರನ್ನಿಂಗ್ ಪ್ರಾಕ್ಟೀಸ್ ಎಲ್ಲ ಇರುತ್ತೆ ಅದರಲ್ಲಿ ಫಿಸಿಕಲ್ ಟೆಸ್ಟ್ ಅಂತ ಮಾಡಿದಾಗ. ಸೊ ಅದೇ ರೀತಿ ಕೂಡ ಫಿಸಿಕಲ್ ಪ್ರಾಪರ್ಟೀಸ್ ಅಂದರೆ ಒಂದು ಸಾಲ್ಟ್ನ ನಿಮಗೆ ಕೊಟ್ಟಾಗ, ಓಕೆ, ಲ್ಯಾಬ್ರೇಟರಿಯಲ್ಲಿ ನಾವು ಸಾಲ್ಟ್ ಅನಾಲಿಸಿಸಿಂದ ಮಾಡಿದಾಗ ಸಾಲ್ಟ್ನ ನಿಮ್ಗೆ ಕೈ ಕೊಡ್ತೀವಿ. ಸಾಲ್ಟ್ನ ಕೊಟ್ಟಾಗ ಆ ಸಾಲ್ಟ್ ಫಿಸಿಕಲ್ ಸ್ಟೇಟ್ನ ಫೈಂಡ್ ಔಟ್ ಮಾಡಿ. ಫಿಸಿಕಲ್ ಸ್ಟೇಟ್ ಅಂತಂದರೆ ಫಾರ್ ಎಕ್ಸಾಂಪಲ್ ಆ ಸಾಲ್ಟ್ ಕೊಟ್ಟಿರುವಂಥದ್ದು ಕ್ರಿಸ್ಟಲಿನ್ ಫಾರ್ಮಲ್ಲಿ ಇದೆಯಾ, ಅಮರ್ಫಸ್ ಫಾರ್ಮಲ್ಲಿ ಇದೆ, ಅದನ್ನು ನೀವೇನು ಟೆಸ್ಟ್ ಮಾಡಬೇಕಾಗಿಲ್ಲ. ಜಸ್ಟ್ ನೋಡಿದ ತಕ್ಷಣ ಫಿಸಿಕಲ್ ಸ್ಟೇಟ್ ಏನಿದೆ, ಸಾಲಿಡ್ ಇದೆ, ಓಕೆ ಗೊತ್ತಿದೆ, ಬಟ್ ಅದು ಕ್ರಿಸ್ಟಲೈನ ಅಮರ್ಫಸ್ ಅದನ್ನು ಟೆಸ್ಟ್ ಮಾಡ್ತೀರಾ. ಆ್ಯಂಡ್ ಅದು ಯಾವ ಕಲರ್ ಇದೆ ಟೆಸ್ಟ್ ಮಾಡ್ತೀರಾ. ಓಡರ್ ಇದೆಯಾ, ಲಿಕ್ವಿಡ್ ಏನಾದ್ರು ಕೊಡಿದ್ರೆ ಓಡರ್ ಯಾವ ಓಡರ್ ಇದೆ ಅದನ್ನು ಟೆಸ್ಟ್ ಮಾಡ್ತೀರಾ. ಓಕೆ, ಜಸ್ಟ್ ಲುಕಿಂಗ್ ಎಟ್ ದ ಕಾಂಪೌಂಡ್. ಆ ಕಾಂಪೌಂಡ್ ನೋಡಿದ ತಕ್ಷಣ ಫಿಸಿಕಲ್ ಅಪಿಯರೆನ್ಸಿಂದ ನಿಮಗೆ ಯಾವ ಸಾಲ್ಟು ಅಂದರೆ ಸಾಲಿಡ್ ಇದೆಯಾ, ಲಿಕ್ವಿಡ್ ಇದೆಯಾ ಏನು ಗೊತ್ತಾಗುತ್ತೆ. ಆ ಸಾಲಿಡ್ ಇದ್ದರೆ ಅಮರ್ಫಸ ಕ್ರಿಸ್ಟಲ್ ಏನಂತ ನೋಡ್ತೀರಾ, ಅದು ಲಿಕ್ವಿಡ್ ಕೊಟ್ಟಿದ್ರೆ ಓಡರ್ ಏನಂತ ಸ್ಮೆಲ್ ಮಾಡ್ತೀರಾ. ಸೊ ದಿಸ್ ಇಸ್ ವಾಟ್ ಫಿಸಿಕಲ್ ಪ್ರಾಪರ್ಟೀಸ್. ಅದನ್ನು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ವಿತೌಟ್ ಚೇಂಜಿಂಗ್ ಕಾಂಪೋಸಿಷನ್, ಓಕೆ, ವಿತೌಟ್ ಚೇಂಜಿಂಗ್ ಎನಿ ಕಾಂಪೋಸಿಷನ್ ವಿ ಕ್ಯಾನ್ ಈಸಿಲಿ ಡಿಟರ್ಮೈನ್ ದ ಪ್ರಾಪರ್ಟಿ. ದಟ್ ಪ್ರಾಪರ್ಟಿ ಇಸ್ ಕಾಲ್ಡ್ ಫಿಸಿಕಲ್ ಪ್ರಾಪರ್ಟಿ. ಓಕೆ, ಆ ಸಾಲ್ಟ್ನ ಕೊಟ್ಟಾಗ ನೀವೇನು ಕಾಂಪೋಸಿಷನ್ ಚೇಂಜ್ ಮಾಡಬೇಕಾಗಿಲ್ಲ, ಯಾವುದ್ರ ಜೊತೆ ರಿಯಾಕ್ಟ್ ಮಾಡಬೇಕಾಗಿಲ್ಲ, ಬಟ್ ಅದನ್ನು ನೋಡಿದ ತಕ್ಷಣ ಏನು ಕಲರ್ ಇದೆ, ಅದು ಸಾಲಿಡ್ಡಾ ಲಿಕ್ವಿಡ್ಡಾ, ಸಾಲಿಡ್ ಆಗಿದ್ದರೆ ಏನೋ ಸಬ್ಸ್ಟೆನ್ಸ್ ಅಮರ್ಫಸ್ಸಾ ಕ್ರಿಸ್ಟಲೈನ, ಓಡರ್ ಲಿಕ್ವಿಡ್ ಇದ್ದರೆ ಓಡರ್ ಇರುತ್ತೆ, ಯಾವ ಓಡರ್ ಇದೆ, ಯಾವ ಸ್ಮೆಲ್ ಇದೆ, ಅದನ್ನು ಚೆಕ್ ಮಾಡೋದೇ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಸೊ ನಿಮಗೆ ಡೆಫಿನೇಷನ್ ಬೇಕು ಅಂದರೆ ಡೆಫಿನೇಷನ್ ನೋಟ್ ಮಾಡ್ಕೊಳ್ಳಿ. ಏನು? ದ ಪ್ರಾಪರ್ಟೀಸ್ ವಿಚ್ ಕ್ಯಾನ್ ಬಿ ಮೆಜರ್ಡ್ ಆರ್ ಅಬ್ಸರ್ವ್ಡ್ ವಿತೌಟ್ ಚೇಂಜಿಂಗ್ ದ ಐಡೆಂಟಿಟಿ ಆರ್ ದ ಕಾಂಪೋಸಿಷನ್. ಅರ್ಥ ಆಯ್ತಾ? ತುಂಬ ಸಿಂಪಲ್ ನೋಡಿ. ಮೆಜರ್ಡ್ ಆರ್ ಅಬ್ಸರ್ವ್, ನೀವು ಅಬ್ಸರ್ವ್ ಮಾಡಿ ಇಲ್ಲ ಮೆಷರ್ ಮಾಡಿ ಆ ಕ್ವಾಂಟಿಟಿನ ಅಂದರೆ ಪ್ರಾಪರ್ಟಿನ. ಆ ಒಂದು ವಿತೌಟ್ ಚೇಂಜಿಂಗ್ ದ ಐಡೆಂಟಿಟಿ. ಆ ಸಾಲ್ಟ್ ಕೊಟ್ಟರೆ ನೀವು ಆ ಕಾಂಪೋಸಿಷನ್ ಆಗಲಿ ಐಡೆಂಟಿಟಿ ಏನು ಚೇಂಜ್ ಮಾಡಬೇಕಾಗಿಲ್ಲ. ಬೈ ಲುಕಿಂಗ್ ಇಟ್ ದ ಪರ್ಟಿಕ್ಯುಲರ್ ಸಾಲ್ಟ್, ಒಂದು ಪರ್ಟಿಕ್ಯುಲರ್ ಕಾಂಪೌಂಡ್ ನೋಡಿ ನೀವು ಆ ಪ್ರಾಪರ್ಟೀಸ್ ಏನು ಅಂತ ಹೇಳ್ತೀರ. ಓಕೆ, ಅದನ್ನು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ದ ಪ್ರಾಪರ್ಟೀಸ್ ವಿಚ್ ಕ್ಯಾನ್ ಬಿ ಮೆಜರ್ಡ್ ಆರ್ ಅಬ್ಸರ್ವ್ ವಿತೌಟ್ ಚೇಂಜಿಂಗ್ ದ ಐಡೆಂಟಿಟಿ ಆರ್ ದ ಕಾಂಪೋಸಿಷನ್. ನಾವು ಐಡೆಂಟಿಟಿ ಆಗಲಿ ಕಾಂಪೋಸಿಷನಲ್ಲಿ ಚೇಂಜ್ ಮಾಡಬೇಕಾಗಿಲ್ಲ, ರಿಯಾಕ್ಟ್ ಮಾಡಬೇಕಾಗಿಲ್ಲ ಅಂತ ಅರ್ಥ ಅಷ್ಟೇ. ನಾವೇನು ರಿಯಾಕ್ಟ್ ಮಾಡಬೇಕಾಗಿಲ್ಲ, ಯಾವುದೋ ರಿಯಾಕ್ಷನ್ಸ್ನಲ್ಲಿ ಹೋಗಬೇಕಾಗಿಲ್ಲ, ಜಸ್ಟ್ ಅದು ಫಿಸಿಕಲ್ ಅಪಿಯರೆನ್ಸ್ ಅಂತ ನೋಡಿ ಏನು ಅಂತ ಹೇಳ್ಬೋದು. ದಟ್ ಪ್ರಾಪರ್ಟೀಸ್ ಆರ್ ಕಾಲ್ಡ್ ಫಿಸಿಕಲ್ ಪ್ರಾಪರ್ಟೀಸ್. ಓಕೆ, ಸೊ ಇದನ್ನು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತಾರೆ. ಆ್ಯಂಡ್ ವಾಟ್ ಆರ್ ದ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಆ ಪ್ರಾಪರ್ಟೀಸ್ ಯಾವುದು ಅಂತಂದರೆ ನೋಡಿ, ಕಲರ್, ಓಡರ್, ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ಡೆನ್ಸಿಟಿ, ವಿಸ್ಕೋಸಿಟಿ. ಸೊ ಇವೆಲ್ಲ ಕೂಡ ಏನು, ಸೊ ಫಿಸಿಕಲ್ ಪ್ರಾಪರ್ಟೀಸ್ಗೆ ಬರುತ್ತೆ. ಸೊ ಕಲರ್, ಸಾಲ್ಟ್ ಕೊಟ್ಟರೆ ಅದ್ರ ಕಲರ್ ನೋಡ್ತೀರಾ, ಲಿಕ್ವಿಡ್ ಕೊಟ್ಟರೆ ಅದು ಓಡರ್ ಸ್ಮೆಲ್ ನೋಡ್ತೀರಾ, ಮೆಲ್ಟಿಂಗ್ ಪಾಯಿಂಟು ಬಾಯ್ಲಿಂಗ್ ಪಾಯಿಂಟು ಸೊ ಚೆಕ್ ಮಾಡ್ತೀರಾ. ಓಕೆ, ಇಲ್ಲಾಂದರೆ ಸಾಲ್ಟು ಪರ್ಟಿಕ್ಯುಲರ್ ಮೆಲ್ಟಿಂಗ್ ಪಾಯಿಂಟನ್ನು ಬಾಯ್ಲಿಂಗ್ ಪಾಯಿಂಟನ್ನು ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರುತ್ತೆ ಒಂದು ಕೆಲವೊಂದು, ಆಗ ಡೈರೆಕ್ಟಾಗಿ ಹೇಳ್ತೀರಾ. ಸೊ ಡೆನ್ಸಿಟಿನೂ ಅಷ್ಟೇ ಅದೇ ರೀತಿ. ಓಕೆ, ಸೊ ಡಿಸ್ಕಸ್ ಮಾಡೋಣ ಅವೆಲ್ಲನೂ ಕೂಡ ನೆಕ್ಸ್ಟು. ಸೊ ದಿಸ್ ಇಸ್ ವಾಟ್ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಬರ್ಕೊಳ್ಳಿ, ಡೆಫಿನಿಷನ್ನ ನೋಟ್ ಮಾಡಿ, ಎಕ್ಸಾಂಪಲ್ಸ್ನ ತೊಗೊಳ್ಳಿ. ಗೊತ್ತಾಯ್ತಾ ಏನು ಫಿಸಿಕಲ್ ಪ್ರಾಪರ್ಟೀಸ್ ಅಂದರೆ? ವಿತೌಟ್ ಚೇಂಜಿಂಗ್ ದ ಕಾಂಪೋಸಿಷನ್ ಆರ್ ಐಡೆಂಟಿಟಿ ಆಫ್ ಎ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ವಿ ಕ್ಯಾನ್ ಈಸಿಲಿ ಮೆಜರ್ ಸಮ್ ಆಫ್ ಅ ವ್ಯಾಲ್ಯೂಸ್. ದಟ್ ಪ್ರಾಪರ್ಟೀಸ್ ಆರ್ ಕಾಲ್ಡ್ ಫಿಸಿಕಲ್ ಪ್ರಾಪರ್ಟೀಸ್. ಅಂಥ ಪ್ರಾಪರ್ಟೀಸ್ಗಳನ್ನ ನಾವು ಫಿಸಿಕಲ್ ಪ್ರಾಪರ್ಟೀಸ್. ಕಲರ್ ಇಸ್ ಎ ಫಿಸಿಕಲ್ ಪ್ರಾಪರ್ಟಿ, ಓಡರ್ ಇಸ್ ಎ ಫಿಸಿಕಲ್ ಪ್ರಾಪರ್ಟಿ, ಮೆಲ್ಟಿಂಗ್ ಪಾಯಿಂಟ್ ಇಸ್ ಎ ಫಿಸಿಕಲ್ ಪ್ರಾಪರ್ಟಿ. ಇದನ್ನು ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಹಾಗಾಗಿ ಇದನ್ನು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ಬೋದು. ಅರ್ಥ ಆಯ್ತು ಏನು ಅಂತ? ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಫಿಸಿಕಲ್ ಪ್ರಾಪರ್ಟೀಸ್. ಐಡಿಯಾ ಬಂತು ಅನ್ಸುತ್ತೆ ನಿಮಗೆ. ನೆಕ್ಸ್ಟ್ ವಿ ಹ್ಯಾವ್ ಕೆಮಿಕಲ್ ಪ್ರಾಪರ್ಟೀಸ್. ದೆನ್ ವಾಟ್ ಇಸ್ ಕೆಮಿಕಲ್ ಪ್ರಾಪರ್ಟೀಸ್? ಈಗ ಹೇಳಿದೆ, ಒಬ್ಬ ಪರ್ಸನ್ ನೋಡಿದ ತಕ್ಷಣ ದೂರದಿಂದ ನೋಡಿದಾಗ ಅವ್ನ ಹೈಟು, ವೇಟು, ಅವ್ನ ಕಲರ್ ನೋಡೋದು ಒಂದು ಫಿಸಿಕಲ್ ಅಪಿಯರೆನ್ಸ್. ದಟ್ ಇಸ್ ವಾಟ್ ಫಿಸಿಕಲ್ ಪ್ರಾಪರ್ಟೀಸ್. ಆ ಕಲರ್ ಅನ್ನೋದು, ಹೈಟ್ ಅನ್ನೋದು, ವೇಟ್ ಅನ್ನೋದು ಅದು ಫಿಸಿಕಲ್ ಪ್ರಾಪರ್ಟೀಸ್ ಆಗುತ್ತೆ. ಆ್ಯಂಡ್
ಕೆಮಿಕಲ್ ಪ್ರಾಪರ್ಟೀಸ್ ಅಂದರೆ ಏನಾಗಿ ಹೇಳ್ಬೋದಾಗಾದ್ರೆ, ಆ ಪರ್ಸನ್ ಹತ್ರ ಹೋಗಿ ನೀವು ಮಾತಾಡೋರು ಏನಾಗುತ್ತೆ, ಅವ್ನು ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ಅಂತ ಗೊತ್ತಾಗುತ್ತೆ. ನಾವು ಅಬ್ಸರ್ವ್ ಮಾಡಬೇಕು. ಓಕೆ, ಅವನ ಜೊತೆ ಮಾತಾಡ್ತಾನೋ ಅಬ್ಸರ್ವ್ ಮಾಡಬೇಕಾಗತ್ತೆ. ಅಲ್ಲಿ ಅವನ್ನ ನೋಡಿದ್ರೆ ಸಾಕು ನಮಗೆ ಅವನು ಏನು ಫಿಸಿಕಲ್ ಅಪಿಯರೆನ್ಸ್ ಗೊತ್ತಾಗುತ್ತೆ. ನಾವೇನು ಮಾತಾಡೋದು ಬೇಕಾಗಿಲ್ಲ, ಫಿಸಿಕಲ್ ಅಪಿಯರೆನ್ಸ್ ಅವ್ನು ನೋಡಿದ್ರೆ ಸಾಕು. ಬಟ್ ಅವ್ನು ಏನು ಅಂತ ತಿಳ್ಕೊಬೇಕು ಅಂದರೆ ಅವ್ನ ಜೊತೆ ನಾವು ಮಾತಾಡಬೇಕಾಗುತ್ತೆ. ಆಗ ರಿಯಾಕ್ಟ್ ಮಾಡ್ತಾನೆ. ರಿಯಾಕ್ಟ್ ಮಾಡೋದು ಯಾವ ರೀತಿ ಇರುತ್ತೆ, ಅವ್ನು ಚೆನ್ನಾಗಿ ರಿಯಾಕ್ಟ್ ಮಾಡ್ಬೋದು, ಚೆನ್ನಾಗಿ ರಿಯಾಕ್ಟ್ ಮಾಡದಿರ್ಬೋದು, ನಗ್ನಗ್ತಾ ಮಾತಾಡ್ಬೋದು, ಕೋಪದಿಂದ ಮಾತಾಡ್ಬೋದು. ದಟ್ ಇಸ್ ವಾಟ್ ರಿಯಾಕ್ಟಿವಿಟಿ. ಓಕೆ, ಹಾಗಾಗಿ ಕೆಮಿಕಲ್ ಪ್ರಾಪರ್ಟೀಸು ಫಿಸಿಕಲ್ ಡಿಫ್ರೆನ್ಸ್ ಏನಿರುತ್ತೆ ಅಲ್ಲಿ ವಿತೌಟ್ ಚೇಂಜಿಂಗ್ ದ ಕಾಂಪೋಸಿಷನ್ ಅಂತ ಹೇಳಿದ್ವಿ. ಬಟ್ ಇಲ್ಲೇನಾಗುತ್ತೆ, ದೇರ್ ಶುಡ್ ಬಿ ಕೆಮಿಕಲ್ ಚೇಂಜಸ್. ಓಕೆ, ಏನಾದರೂ ಕೆಮಿಕಲ್ ಚೇಂಜಸ್ ಆಗಬೇಕು. ಫಾರ್ ಎಕ್ಸಾಂಪಲ್, ಆ ಸಾಲ್ಟ್ನ ಕೊಟ್ಟಾಗ ನೀವು ಸಾಲ್ಟ್ನ ಚೆಕ್ ಮಾಡಿದ್ರೆ ಫಿಸಿಕಲ್ ಸ್ಟೇಟ್ ಏನು, ಓಡರ್ ಏನು, ಇಲ್ಲ ಕಲರ್ ಏನು ಚೆಕ್ ಮಾಡಿದ್ರೆ, ಬಟ್ ಅದು ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತ ತಿಳ್ಕೊಬೇಕು ಅಂದರೆ ಆ ಸಾಲ್ಟ್ಗೆ ಆ್ಯಸಿಡ್ ಹಾಕಿ ರಿಯಾಕ್ಟ್ ಮಾಡ್ತಾ ನೋಡಿ, ಬೇಸ್ನ ಆ್ಯಡ್ ಮಾಡಿ, ಓಕೆ, ರಿಯಾಕ್ಟ್ ಮಾಡ್ತಾ ನೋಡಿ, ಅದು ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗುತ್ತಾ, ಬೇಸ್ ಜೊತೆ ರಿಯಾಕ್ಟ್ ಆಗುತ್ತಾ, ರಿಯಾಕ್ಟ್ ಆದರೂ ಏನು ಬರುತ್ತೆ ಅಲ್ಲಿ ಅಂದ್ರೆ ಅರ್ಥ ಏನು, ಅಲ್ಲಿ ಕೆಮಿಕಲಿ ಚೇಂಜ್ ಆಗಬೇಕು. ಡಿಸ್ಪ್ಲೇಸ್ಮೆಂಟ್ ಆಗಿರ್ಬೋದು, ಎಡಿಷನ್ ರಿಯಾಕ್ಷನ್, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಎಸಿಡಿಟಿ, ಬೇಸಿಸಿಟಿ, ಕಂಬಷನ್ ಆಗುತ್ತಾ, ಏನಾಗುತ್ತೆ ಆ ರಿಯಾಕ್ಷನ್ನ ನೋಡ್ಬೇಕು, ಚೆಕ್ ಮಾಡ್ಬೇಕು ನಾವು. ಸೊ ದಟ್ ಈಸ್ ವಾಟ್ ಕೆಮಿಕಲ್ ಪ್ರಾಪರ್ಟೀಸ್. ಅಂಥ ಪ್ರಾಪರ್ಟೀಸ್ಗಳನ್ನ ನಾವು ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಬಟ್ ಇನ್ ದ ಪ್ರೆಸೆಂಟ್ ಯೂನಿಟ್ ವಿ ಶಲ್ ಡಿಸ್ಕಸ್ ಓನ್ಲಿ ಅಬೌಟ್ ದ ಫಿಸಿಕಲ್ ಪ್ರಾಪರ್ಟೀಸ್. ಈ ಒಂದು ಯೂನಿಟಲ್ಲಿ ಮಾತ್ರ ನಾವು ಫಿಸಿಕಲ್ ಪ್ರಾಪರ್ಟೀಸ್ ಮೇಲೆ ಮಾತ್ರ ಡಿಸ್ಕಸ್ ಮಾಡ್ತೀವಿ. ಕೆಮಿಕಲ್ ಪ್ರಾಪರ್ಟೀಸ್ಗಳೆಲ್ಲ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ತುಂಬ ಚೆನ್ನಾಗಿರುತ್ತೆ, ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಹಾಗಾದರೆ ಕೆಮಿಕಲ್ ಪ್ರಾಪರ್ಟೀಸ್ ಅಂದರೆ ಡಿಫೈನ್ ಏನು ಮಾಡ್ಬೋದು. ದ ಮೆಜರ್ಮೆಂಟ್ ಆರ್ ಅಬ್ಸರ್ವೇಷನ್ ಆಫ್ ಕೆಮಿಕಲ್ ಪ್ರಾಪರ್ಟೀಸ್ ರಿಕ್ವೈರ್ ಎ ಕೆಮಿಕಲ್ ಚೇಂಜ್ ಟು ಅಕರ್. ನಾವು ಈ ಪ್ರಾಪರ್ಟೀಸ್ನ ಮೆಜರ್ ಮಾಡಬೇಕು ಅಂದರೆ ಅಲ್ಲೇನಾದರೂ ಕೆಮಿಕಲಿ ಚೇಂಜ್ ಆಗಿ ಅಂದರೆ ಕೆಮಿಕಲ್ ರಿಯಾಕ್ಷನ್ ನಡಿಬೇಕು. ಹಾಗಿದ್ದಾಗ ಮಾತ್ರ ಪ್ರಾಪರ್ಟೀಸ್ನ ಮೆಜರ್ ಮಾಡೋಕ್ಕೆ ಸಾಧ್ಯ. ಓಕೆ, ಹೇಳಿದ್ನಲ್ಲ, ಆ ಸಾಲ್ಟ್ ಆ್ಯಸಿಡ್ ಜೊತೆ ಹೇಗೆ ರಿಯಾಕ್ಟ್ ಮಾಡೋದು ಗೊತ್ತಾಗಬೇಕು ಅಂದರೆ ಆ್ಯಸಿಡ್ನ ಆ್ಯಡ್ ಮಾಡಬೇಕು, ರಿಯಾಕ್ಟ್ ಮಾಡಿದಾಗ ಗೊತ್ತಾಗುತ್ತೆ ಅಂದರೆ ಕೆಮಿಕಲ್ ಚೇಂಜ್ ಆಗಬೇಕು. ಅಲ್ಲಿ ಬೇಸ್ ಜೊತೆ ಯಾವ ರೀತಿ ಪ್ರಾಡಕ್ಟ್ನ ಕೊಡುತ್ತೆ ಅಂತ ಗೊತ್ತಾಗಬೇಕು ಅಂದರೆ ಬೇಸ್ ಜೊತೆ ಆ ಸಾಲ್ಟ್ನ ಆ್ಯಡ್ ಮಾಡಬೇಕು, ಗೊತ್ತಾಗುತ್ತೆ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಂತ. ಸೊ ದೇರ್ ಶುಡ್ ಬಿ ಕೆಮಿಕಲ್ ಚೇಂಜ್. ಅಲ್ಲಿ ಕೆಮಿಕಲ್ ಚೇಂಜ್ ಆದರೆ ಆ ಪ್ರಾಪರ್ಟೀಸ್ ನಾವು ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಅಂಥ ಪ್ರಾಪರ್ಟೀಸ್ಗೆ ಆ ಕೆಮಿಕಲ್ ಚೇಂಜ್ ಆದರೆ ಮಾತ್ರ ಪ್ರಾಪರ್ಟೀಸ್ ನಮ್ಗೆ ಗೊತ್ತಾಗುತ್ತೆ ಏನು ಅಂತ. ಓಕೆ, ದ ಮೆಜರ್ಮೆಂಟ್ ಆರ್ ಅಬ್ಸರ್ವೇಷನ್ of chemical properties require a chemical change to occur. So what are those properties? Acidity, basicity, okay, combustibility, addition reactions ಅಂತ ಬರುತ್ತೆ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ರಿಅರೇಂಜ್ಮೆಂಟ್ ರಿಯಾಕ್ಷನ್ಸ್ ಅಂತ ಬರುತ್ತೆ. ಸೊ ಇವೆಲ್ಲ ರಿಯಾಕ್ಷನ್ಸ್ ಆದರೆ ಆ ಕೆಮಿಕಲ್ ಪ್ರಾಪರ್ಟೀಸ್ ಏನಂತ ಡಿಸೈಡ್ ಮಾಡ್ಬೋದು. ಓಕೆ, ಅಂದರೆ ಆ ಮೆಜರ್ ಮಾಡ್ಬೋದು, ಅಬ್ಸರ್ವ್ ಮಾಡ್ಬೋದು ಏನಾಗ್ತದೆ ಅಂದರೆ ಅದು ಯಾವಾಗ ಕೆಮಿಕಲಿ ಚೇಂಜ್ ಆದಾಗ, ಕೆಮಿಕಲಿ ರಿಯಾಕ್ಟ್ ಆದಾಗ ಆ ಪ್ರಾಪರ್ಟೀಸ್ಗಳನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಓಕೆ, ಹೇಳಿದ್ನಲ್ಲ, ಆ್ಯಸಿಡ್ನ ಆ್ಯಡ್ ಮಾಡ್ತೀವಿ, ಅಲ್ಲಿ ಎಡಿಷನ್ ಆಯಿತಾ, ಇಲ್ಲ ಸಬ್ಸ್ಟಿಟ್ಯೂಷನ್ ಆಯಿತಾ, ಇಲ್ಲ ಡಿಸ್ಪ್ಲೇಸ್ಮೆಂಟ್ ಆಯಿತಾ, ಇಲ್ಲ ರಿಅರೇಂಜ್ಮೆಂಟ್ ಆಯಿತಾ, ಅದು ಏನಾಗಿದೆ ಅಂತ ಗೊತ್ತಾಗಬೇಕು ಅಂತಂದರೆ ನಾವು ಏನು ಮಾಡಬೇಕು, ಕೆಮಿಕಲಿ ಚೇಂಜ್ ಅಂದರೆ ಕೆಮಿಕಲ್ ರಿಯಾಕ್ಟ್ ಆಗಬೇಕು. ಆ ರಿಯಾಕ್ಟ್ ಆದಾಗ ಗೊತ್ತಾಗುತ್ತೆ ಅಲ್ಲಿ ಕಂಬಷನ್ ಆಗಿದೆಯಾ, ಇಲ್ಲ ಡಿಸ್ಪ್ಲೇಸ್ಮೆಂಟ್ ಆಗಿದೆಯಾ, ಡಬಲ್ ಡಿಕಂಪೋಷನ್ ಆಗಿದೆಯಾ, ಡಿಕಂಪೋಷನ್ ಆಗಿದೆಯಾ, ಈ ಥರ ಪ್ರಾಪರ್ಟೀಸ್ಗಳು ನಮ್ಗೆ ಗೊತ್ತಾಗ್ಬೋದು. ಸೊ ದಟ್ ಈಸ್ ವಾಟ್ ಕೆಮಿಕಲ್ ಪ್ರಾಪರ್ಟೀಸ್. ಸೊ ಬಟ್ ಈ ಯೂನಿಟಲ್ಲಿ ನಾವು ಫಿಸಿಕಲ್ ಪ್ರಾಪರ್ಟೀಸ್ ಮೇಲೆ ಮಾತ್ರ ಡಿಸ್ಕಸ್ ಮಾಡ್ತೀವಿ. ಅರ್ಥ ಆಯ್ತಾ ಮಕ್ಕಳ ಏನು ಅಂತ? ಸೊ ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ, ಡೆಫಿನೇಷನ್ ವಿತ್ ಎಕ್ಸಾಂಪಲ್ನ ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ನಾವು ಮೂವ್ ಆಗೋಣ. ಓಕೆ, ಇಷ್ಟು ನಿಮಗೆ ಗೊತ್ತಾಗಿದೆ. ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಯಾವುದು ಗೊತ್ತಾಯಿತು, ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಈಗ ನಾವು ನೆಕ್ಸ್ಟ್ ಏನು ಡಿಸ್ಕಸ್ ಮಾಡೋಣ, ಮೆಜರ್ಮೆಂಟ್ಸ್ ಆ್ಯಂಡ್ ದೇರ್ ಮೆಜರ್ಮೆಂಟ್ಸ್ ಅಂತ ಕೊಟ್ಟಿದ್ದೆ. ಸೊ ಈಗ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ನ ಗೊತ್ತಾಯಿತು, ಆ ಮ್ಯಾಟರ್ಸ್ನ ಅಂದರೆ ಫಿಸಿಕಲ್ ಪ್ರಾಪರ್ಟೀಸ್ನ ಯಾವ ರೀತಿ ಮೆಜರ್ ಮಾಡ್ಬೋದು. ಈ ಚಾಪ್ಟ್ರಲ್ಲಿ ನಾವು ಡಿಸ್ಕಸ್ ಮಾಡೋದು ಫಿಸಿಕಲ್ ಪ್ರಾಪರ್ಟೀಸ್ನ ಮಾತ್ರ. ಆ ಫಿಸಿಕಲ್ ಪ್ರಾಪರ್ಟೀಸ್ನ ಯಾವ ರೀತಿ ಮೆಜರ್ ಮಾಡ್ತೀವಿ ಅದನ್ನು ಹೇಳಬೇಕು ಅಂದರೆ ವಿ ಹ್ಯಾವ್ ಫಂಡಮೆಂಟಲ್ ಕ್ವಾಂಟಿಟೀಸ್. ಸೊ ಓಕೆ, ಬಿಫೋರ್ ದಟ್ ಸೊ ಬೇಸಿಕ್ ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತ ಬರುತ್ತೆ. ಓಕೆ, ಬೇಸಿಕ್ ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂದ್ಬಿಟ್ಟು. ಸೊ ವಾಟ್ ಆರ್ ದೋಸ್ ಬೇಸಿಕ್ ಫಂಡಮೆಂಟಲ್ ಕ್ವಾಂಟಿಟೀಸ್? ಸೊ ಲೆಂತ್ ಅಂತ ಕೇಳಿರ್ಬೋದು ನೀವು, ಲೆಂತ್, ಓಕೆ, ಮಾಸ್, ಟೈಮ್. ಓಕೆ, ದೀಸ್ ಆರ್ ದ 3 ಬೇಸಿಕ್ ಫಂಡಮೆಂಟಲ್ ಕ್ವಾಂಟಿಟೀಸ್. ಅಂದರೆ ಈ ಬೇಸಿಕ್ ಫಂಡಮೆಂಟಲ್ ಕ್ವಾಂಟಿಟೀಸ್ನ ಬೇರೆಯಿಂದನೂ ನಾವು ಯಾವ ರೀತಿ ರೆಡಿ ಮಾಡೋಕ್ಕಾಗಲ್ಲ. ಅಂದರೆ ಬೇಸಿಕ್ ಫಂಡಮೆಂಟಲ್ ಕ್ವಾಂಟಿಟೀಸ್, ಮಾಸ್ ಅನ್ನೋದು, ಲೆಂತ್ ಅನ್ನೋದು ಬೇರೆ ಒಂದು ಯೂನಿಟಿಂದನೂ ತೊಗೊಂಡಿರೋಂಥಲ್ಲ, ಬೇರೆ ಒಂದು ಫಂಡಮೆಂಟಲ್ ಕ್ವಾಂಟಿಟಿಯಿಂದ ತೊಗೊಂಡಿರೋಂಥಲ್ಲ. ಈ ಬೇಸಿಕ್ ಫಿಸಿಕಲ್ ಕ್ವಾಂಟಿಟಿನ ನಾವು ರಿಸಾಲ್ವ್ ಮಾಡೋಕ್ಕಾಗಲ್ಲ. ಓಕೆ, ಮಾಸ್ ಅನ್ನೋದು ಡಿವೈಡ್ ಮಾಡೋಕ್ಕಾಗಲ್ಲ, ಲೆಂತ್ ಅನ್ನೋದು ಡಿವೈಡ್ ಮಾಡೋಕ್ಕಾಗಲ್ಲ. ಸೊ ಇದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಈ ಸ್ಟ್ಯಾಂಡರ್ಡ್ನ ಇಟ್ಕೊಂಡು ಬೇರೆಯಿಂದ ಫೈಂಡ್ ಔಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಲೆಂತ್ನ ತೊಗೊಂಡು ನಾವು ನೆಕ್ಸ್ಟ್ ವಾಲ್ಯೂಮ್ನ ಫೈಂಡ್ ಔಟ್ ಮಾಡ್ಬೋದು. ಮಾಸನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನಾವು ವೇಟ್ನ ಫೈಂಡ್ ಔಟ್ ಮಾಡ್ಬೋದು. ಬಟ್ ಇವೆಲ್ಲ ಫಂಡಮೆಂಟಲ್ ಬೇಸಿಕ್ ಕ್ವಾಂಟಿಟೀಸ್. ಫಸ್ಟ್ ಬಂದಿದ್ದು ನಮಗೆ 3 ಫಂಡಮೆಂಟಲ್ ಬೇಸಿಕ್ ಕ್ವಾಂಟಿಟೀಸ್. ಬಟ್ ನೆಕ್ಸ್ಟ್ ಹೋಗ್ತಾ ನಮಗೆ ದೇರ್ ಆರ್ 7 ಬೇಸಿಕ್ ಫಂಡಮೆಂಟಲ್ ಕ್ವಾಂಟಿಟೀಸ್. ದೇರ್ ಆರ್ 7 ಬೇಸಿಕ್ ಫಂಡಮೆಂಟಲ್ ಕ್ವಾಂಟಿಟೀಸ್. ಎಷ್ಟಿದೆ? 7 ಬೇಸಿಕ್ ಫಂಡಮೆಂಟಲ್ ಕ್ವಾಂಟಿಟೀಸ್ ಇದೆ. ಆ ಫಂಡಮೆಂಟಲ್ ಕ್ವಾಂಟಿಟೀಸ್ನ ನಾವು ಬೇಸಿಕ್ ಸ್ಟ್ಯಾಂಡರ್ಡ್ ಕ್ವಾಂಟಿಟೀಸ್ ಅಂತ ಹೇಳ್ತೀವಿ. ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ನಾವೀಗ ಫಾರ್ ಎಕ್ಸಾಂಪಲ್ ಏರಿಯಾ ಫೈಂಡ್ ಔಟ್ ಮಾಡಬೇಕಂದ್ರೆ ಏನು ಮಾಡ್ತೀರಾ? ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂದರೆ ನಮಗೆ ಲೆಂತ್ ಇಂಟು ಬ್ರೆಡ್ತ್ ಅಂತ ಬೇಕಾಗುತ್ತೆ. ವಾಲ್ಯೂಮ್ ಫೈಂಡ್ ಔಟ್ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಂತ ಬೇಕಾಗುತ್ತೆ. ಫೋರ್ಸ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಮಾಸ್ ಇಂಟು ಆಕ್ಸಲರೇಷನ್ ಅಂತ ಬೇಕಾಗುತ್ತೆ. ಪ್ರೆಷರ್ನ ಫೈಂಡ್ ಔಟ್ ಮಾಡ್ತೀರಾ? ನಿಮಗೆ ಫಿಸಿಕ್ಸಲ್ಲೆಲ್ಲ ಐಡಿಯಾಸ್ ಇರುತ್ತೆ.
ಫೋರ್ಸ್ನ ಫೈಂಡ್ ಔಟ್ ಮಾಡಬೇಕು, ಏರಿಯಾ ಫೈಂಡ್ ಔಟ್ ಮಾಡಬೇಕು, ವಾಲ್ಯೂಮ್ ಫೈಂಡ್ ಔಟ್ ಮಾಡಬೇಕು, ಪ್ರೆಷರ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ನಮಗೆ ಈ ಥರ ಬೇಸಿಕ್ ಫಂಡಮೆಂಟಲ್ ಕ್ವಾಂಟಿಟೀಸ್ ಬೇಕು. ಹಾಗಾಗಿ ದೇರ್ ಆರ್ 7 ಬೇಸಿಕ್ ಫಂಡಮೆಂಟಲ್ ಕ್ವಾಂಟಿಟೀಸ್. ಅದನ್ನು ಇಟ್ಕೊಂಡು ನಾವು ಬೇರೆ ಕ್ವಾಂಟಿಟೀಸ್ಗಳನ್ನ ನಾವು ಫೈಂಡ್ ಔಟ್ ಮಾಡ್ಬೋದು. ಹೇಳಿದ್ನೆಲ್ಲ ಏರಿಯಾ ಫೈಂಡ್ ಔಟ್ ಮಾಡ್ಬೋದು, ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಬೋದು, ಡೆನ್ಸಿಟಿ ಫೈಂಡ್ ಔಟ್ ಮಾಡ್ಬೋದು, ಹಾಗೆ ಪ್ರೆಷರ್ನ ಫೈಂಡ್ ಔಟ್ ಮಾಡ್ಬೋದು, ಫೋರ್ಸ್ನ ಫೈಂಡ್ ಔಟ್ ಮಾಡ್ಬೋದು ಯೂಸಿಂಗ್ ದೀಸ್ 7 ಫಂಡಮೆಂಟಲ್ ಕ್ವಾಂಟಿಟೀಸ್. ಅರ್ಥ ಆಯ್ತಲ್ಲ ಮಕ್ಕಳು ಏನು ಅಂತ? ಹಾಗಾದರೆ ಫಸ್ಟು ನಮಗೆ ಗೊತ್ತಿದೆ ಏನಪ್ಪ ಅಂದರೆ 3 ಫಂಡಮೆಂಟಲ್ ಬೇಸಿಕ್ ಕ್ವಾಂಟಿಟೀಸ್ ಇದೆ ಫಸ್ಟು ಬಂದಿದ್ದಂಥದ್ದು. ಸೊ ಅದನ್ನು ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತ ಹೇಳ್ತೀವಿ. ಇದಕ್ಕೆ ಇರೋವಂಥ ಯೂನಿಟ್ನ ಫಂಡಮೆಂಟಲ್ ಯೂನಿಟ್ಸ್ ಅಂತ ಹೇಳ್ತೀವಿ. ಓಕೆ, ಯೂನಿಟ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಟೇಬಲ್ ಲೆಂತ್ ಅಂದರೆ ನೀವೇನು ಬರೀತೀರಾ? ಟೇಬಲ್ ಎಷ್ಟು ಲೆಂತ್ ಇದೆ, ಹೈಟ್ ಎಷ್ಟಿದ್ದಾರೆ ಅಂತಂದರೆ ಬರೀತೀರಿ ನೀವು. ಟೇಬಲ್ ಲೆಂತ್ ಇದೆ ಅಂದರೆ ಸೊ 2 ಮೀಟರ್ ಇದೆ ಅಂತ ಬರೀತೀರಾ ಅಂದ್ಕೊಳ್ಳಿ. ಓಕೆ, ದಿಸ್ ಇಸ್ ವಾಟ್ ನ್ಯೂಮರಿಕಲ್, ದಿಸ್ ಇಸ್ ವಾಟ್ ಯೂನಿಟ್. ಸೊ ಟೇಬಲ್ ಲೆಂತ್ ಏನಿದೆ ಅಂತಂದ್ರೆ ಆ ಟೇಬಲ್ ಲೆಂತ್ ನೀವು 2 ಅಂತ ಹೇಳ್ತೀರಾ? 2 ಅಂತ ಹೇಳಲ್ಲ, ಜಸ್ಟ್ 2 ಅಂತ ಹೇಳಿದ್ರೆ 2 ಮೀಟರ್ ಇದೆಯಾ, 2 ಇಂಚ್ ಇದೆಯಾ, 2 ಸೆಂಟಿಮೀಟರ್ ಇದೆಯಾ? ಸೊ ಏನಂತ ಗೊತ್ತಾ? ಹಾಗಾಗಿ ವಿ ಹ್ಯಾವ್ ಟು ಮೆನ್ಷನ್ ದ ಯೂನಿಟ್. ಹಾಗಾಗಿ ದಿಸ್ ಇಸ್ ವಾಟ್ ಫಂಡಮೆಂಟಲ್ ಯೂನಿಟ್. ಫಂಡಮೆಂಟಲ್ ಬೇಸಿಕ್ ಕ್ವಾಂಟಿಟೀಸ್ ಅಂದರೆ ಲೆಂತ್, ಮಾಸ್, ಟೈಮ್ ಅಂತ ಬರುತ್ತೆ. ದಟ್ ಇಸ್ ಫಂಡಮೆಂಟಲ್ ಬೇಸಿಕ್ ಕ್ವಾಂಟಿಟೀಸ್. ಅದಕ್ಕೆ ಬರೋಂಥ ಯೂನಿಟ್ಸ್ಗಳು ಯಾವುದು? ಲೆಂತ್ ಅಂದರೆ ಮೀಟರ್, ಮಾಸ್ ಅಂದರೆ kg, ಟೈಮ್ ಅಂದರೆ ಸೆಕೆಂಡ್ಸ್ ಅಂತ ಬರುತ್ತೆ. ಅದನ್ನು ಯೂನಿಟ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಫಂಡಮೆಂಟಲ್ ಬೇಸಿಕ್ ಕ್ವಾಂಟಿಟೀಸ್, ಅದಕ್ಕೆ ಬರೋ ಯೂನಿಟ್ಸ್ಗಳೇ ಇವು. ಅದನ್ನು ಡಿಸ್ಕಸ್ ಮಾಡೋಣ. ಡೋಂಟ್ ವರಿ, ಈಗ ಒಂದು ಟ್ಯಾಬ್ಲರ್ ಕಾಲಮ್ ಕೊಡ್ತೀನಿ, ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗಾಗಿ ಈ ಯೂನಿಟ್ಸ್ನ ಏನಂತ ಹೇಳ್ತೀವಿ? ಓಕೆ, ಯೂನಿಟ್ಸ್ನ ಏನು ಹೇಳ್ತೀವಿ ಅಂದರೆ ನಾವು SI ಯೂನಿಟ್ಸ್ ಅಂತ ಹೇಳ್ತೀವಿ. ಯೂನಿಟ್ಸ್ಗಳನ್ನ SI ಯೂನಿಟ್ಸ್, ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಬರುತ್ತೆ. ಓಕೆ, ಸಿಸ್ಟಮೇ ಇಂಟರ್ನ್ಯಾಷನಲ್ ಡಿ ಯೂನಿಟ್ಸ್ ಅಂತ ಫ್ರಾನ್ಸಲ್ಲಿ ಅಂತ ಒಂದು ಫ್ರೆಂಚ್ ನೇಮಲ್ಲಿ ಕರೆಯುವಂಥದ್ದು. ಸೊ ಹಾಗಾಗಿ SI ಯೂನಿಟ್ಸ್ ಅಂತ ಹೇಳ್ತೀವಿ. ಇದನ್ನು ಯಾವುದೋ ಈ ಯೂನಿಟ್ಸ್ಗಳು ನಡೆದಿದೆ SI ಯೂನಿಟ್ ಅಂತ ಹೇಳ್ತೀವಿ. ಹಾಗಾಗಿ SI ಯೂನಿಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ನಮಗೆ ಸಿಸ್ಟಮ್ಸ್ಗಳು ಬಂತು, CGS ಸಿಸ್ಟಮ್, FPS ಸಿಸ್ಟಮ್ ಅಂದ್ಬಿಟ್ಟು. ಈ 3 ಫಿಸಿಕಲ್ ಕ್ವಾಂಟಿಟೀಸ್ಗೆ CGS ಸಿಸ್ಟಮ್, FPS ಸಿಸ್ಟಮ್, MKS ಸಿಸ್ಟಮ್ ಅಂತ ಬಂತು. ಅದೆಲ್ಲದಕ್ಕೂ ಮೀರಿ ಬಂದಿದೆ ನೆಕ್ಸ್ಟು ನಮಗೆ SI ಸಿಸ್ಟಮ್, ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಥವಾ ಸಿಸ್ಟಮೇ ಇಂಟರ್ನ್ಯಾಷನಲ್ ಡಿ ಯೂನಿಟ್ಸ್ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಶಾರ್ಟ್ ಫಾರ್ಮಲ್ಲಿ SI ಯೂನಿಟ್ಸ್ ಅಂತ ಪ್ರೊನೌನ್ಸ್ ಮಾಡ್ತಾರೆ. ಈಗ ನಾವು ಎಷ್ಟು 7 ಬೇಸಿಕ್ ಫಂಡಮೆಂಟಲ್ ಕ್ವಾಂಟಿಟೀಸ್ ಇದೆ ಅದಕ್ಕೆ SI ಯೂನಿಟ್ಸನ್ನು ಅದನ್ನು ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್, ಸೊ SI ಯೂನಿಟ್ಸ್ ಅಥವಾ ಸಿಸ್ಟಮೇ ಇಂಟರ್ನ್ಯಾಷನಲ್ ಡಿ ಯೂನಿಟ್ಸ್ ಅಂತ ಫ್ರೆಂಚ್ ನೇಮಲ್ಲಿ ಕರೀತಾರೆ ಅದನ್ನು. ಸೊ ಯಾವುದಿದೆ ಹಾಗಾದರೆ ನೋಡಿ, ನೋಟ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. 7 ಬೇಸಿಕ್ ಫಂಡಮೆಂಟಲ್ ಕ್ವಾಂಟಿಟೀಸ್ ಯಾವುದಿದೆ? ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ ಯಾವುದಿದೆ? ಮಾಸ್, ಲೆಂತ್, ಟೈಮ್, ಟೆಂಪರೇಚರ್, ಎಲೆಕ್ಟ್ರಿಕ್ ಕರೆಂಟ್, ಲುಮಿನಸ್ ಇಂಟೆನ್ಸಿಟಿ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್. These are the 7 basic physical quantities. Okay, 7 basic physical quantities. Mass ge name of the SI unit ಏನು? kg. And what is the symbol? kg ಅಂದರೆ kg ಅಂತ ಬರಿತೀವಿ. ಓಕೆ, ಸೊ ಸಿಂಬಲ್ ಏನಿದೆ kg ಅಂತ ಬರಿತೀವಿ. SI ಯೂನಿಟ್ ಅನ್ನು ಗೊತ್ತಿರಬೇಕು. ಮಾಸ್ ಅನ್ನೋದು ಒಂದು ಫಿಸಿಕಲ್ ಕ್ವಾಂಟಿಟಿ, ಬೇಸಿಕ್ ಫಿಸಿಕಲ್ ಕ್ವಾಂಟಿಟಿ. ಸೆಕೆಂಡ್ ಒನ್ ಲೆಂತ್, SI ಯೂನಿಟ್ ಇದೆ ಮೀಟರ್, ಸಿಂಪಲ್ ಏನು ಬರಿತೀವಿ? ಸ್ಮಾಲ್ ಎಮ್ ಬರಿತೀವಿ. ಆ್ಯಂಡ್ ಟೈಮ್ ಅಂತಂದರೆ ಬೇಸಿಕ್ ಫಿಸಿಕಲ್ ಕ್ವಾಂಟಿಟಿ, ಅದಕ್ಕೆ ಯೂನಿಟ್ ಏನು ಅಂದರೆ SI ಯೂನಿಟ್. ಸೆಕೆಂಡ್ ಸಿಂಬಲ್ ಏನು ಕೊಡ್ತಾರೆ? S ಅಂತ ಇಂಡಿಕೇಟ್ ಮಾಡ್ತೀವಿ. ಟೆಂಪ್ರೇಚರ್ಗೆ ಏನಿದೆ? ಟೆಂಪ್ರೇಚರ್ಗೆ ಕೆಲ್ವಿನ್ ಅಂತ ಮೆನ್ಷನ್ ಮಾಡಬೇಕು. ಕೆಲ್ವಿನ್, ಅದನ್ನು K ಅಂತ ಕ್ಯಾಪಿಟಲ್ K ಅಲ್ಲಿ ಮೆನ್ಷನ್ ಮಾಡ್ತೀವಿ. ಸಿಂಬಲ್ ಕ್ಯಾಪಿಟಲ್ K ಅಂತಂದ್ರೆ ಕೆಲ್ವಿನ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಆಂಪಿಯರ್, ಸಿಂಬಲ್ A. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಲುಮಿನಸ್ ಇಂಟೆನ್ಸಿಟಿ, ಅದನ್ನು SI ಯೂನಿಟ್ ಕ್ಯಾಂಡೆಲಾ ಅಂತ ಹೇಳ್ತೀವಿ. ಆ್ಯಂಡ್ ಸಿಂಬಲ್ ಇಸ್ CD. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ವೆರಿ ಇಂಪಾರ್ಟೆಂಟ್. ಮೋಲ್ ಅಂತ ಇದಕ್ಕೆ SI ಯೂನಿಟ್ ಹೇಳ್ತೀವಿ, ಅದು ಸಿಂಬಲ್ MOL. ಓಕೆ, MOL. ಇಲ್ಲಿ ಮೋಲ್ ಅನ್ನೋದು ಒಂದು SI ಯೂನಿಟ್, ಸಿಂಬಲ್ ಏನು ಬರೀತೀವಿ? MOL. ಈನ ಬರೆಯೋ ಹಾಗಿಲ್ಲ ಅಷ್ಟೇ. ಇಲ್ಲಿ ಅರ್ಥ ಆಯ್ತಾ ಮಕ್ಕಳ ಹೇಗೆ ಅಂತ? ಸೊ ದಿಸ್ ಮೋಲ್ ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಫಸ್ಟ್ PU ಕ್ಲಾಸಿಫಿಕೇಶನ್, ಫಸ್ಟ್ PU ಕಾನ್ಸೆಪ್ಟ್ಸ್. ಓಕೆ, ಫಸ್ಟ್ PU ಅಲ್ಲಿ ತುಂಬ ಇಂಪಾರ್ಟೆಂಟ್ ಮೋಲ್ ಕಾನ್ಸೆಪ್ಟ್ ಅನ್ನೋದು. ಹಾಗಾಗಿ ನಾವು ತುಂಬ ಯೂಸ್ ಮಾಡೋದು ಮಾಸ್ನ ಯೂಸ್ ಮಾಡ್ತೀವಿ, ಲೆಂತು, ಟೈಮು, ಟೆಂಪರೇಚರ್ ಆ್ಯಂಡ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಈ ಟರ್ಮ್ಸ್ಗಳನ್ನ ಜಾಸ್ತಿ ನಾವು ಕೆಮಿಸ್ಟ್ರಿ ಯೂಸ್ ಮಾಡ್ತೀವಿ, ಎಕ್ಸೆಪ್ಟ್ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಲುಮಿನಸ್ ಇಂಟೆನ್ಸಿಟಿ. ಇದು ಫಿಸಿಕ್ಸಲ್ಲಿ ನಿಮ್ಗೆ ತುಂಬ ಐಡಿಯಾ ಸಿಗುತ್ತೆ. ಓಕೆ, ಸೊ ಇಷ್ಟು ಗೊತ್ತಾಯಿತು ಅನ್ಕೋತೀನಿ. ದೀಸ್ ಆರ್ ದ 7 ಫಂಡಮೆಂಟಲ್ ಬೇಸಿಕ್ ಕ್ವಾಂಟಿಟೀಸ್. ನೋಟ್ ಮಾಡ್ಕೊಬಿಡಿ. ವಾಟ್ ಆರ್ ದ 7 ಫಂಡಮೆಂಟಲ್ ಬೇಸಿಕ್ ಕ್ವಾಂಟಿಟೀಸ್ ಅಂದರೆ ನೀವು ಬರಿಬೋದು. ದೀಸ್ ಆರ್ ದ 7 ಬೇಸಿಕ್ ಫಂಡಮೆಂಟಲ್ ಕ್ವಾಂಟಿಟೀಸ್: ಮಾಸ್, ಲೆಂತ್, ಟೈಮ್, ಟೆಂಪರೇಚರ್, ಎಲೆಕ್ಟ್ರಿಕ್ ಕರೆಂಟ್, ಲುಮಿನಸ್ ಇಂಟೆನ್ಸಿಟಿ ಆ್ಯಂಡ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಈ 7 ಫಿಸಿಕಲ್ ಕ್ವಾಂಟಿಟೀಸ್ ನಾವು ಯಾವುದರಿಂದ ಡಿರೈವ್ ಮಾಡೋಕ್ಕೂ ಆಗಲ್ಲ, ಬೇರೆ ರೀತಿ ರಿಸಾಲ್ವ್ ಮಾಡೋಕ್ಕೂ ಆಗಲ್ಲ. ಸೊ ಹಾಗಾಗಿ ಇದು ಸ್ಟ್ಯಾಂಡರ್ಡ್. ಇದನ್ನು ಇಟ್ಕೊಂಡು ಬೇರೆ ಫಾರ್ಮುಲಾ ನಾವು ಡಿರೈವ್ ಮಾಡ್ಬೋದು. ಬೇಕಾದ್ರೆ ಏರಿಯಾ ಫೈಂಡ್ ಔಟ್ ಮಾಡ್ಬೋದು, ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಬೋದು, ಡೆನ್ಸಿಟಿ ಫೈಂಡ್ ಔಟ್ ಮಾಡ್ಬೋದು. ಹೇಗೆ ಅಂತ ನೆಕ್ಸ್ಟ್ ನೋಡೋಣ. ಓಕೆ, ಅರ್ಥ ಆಯಿತು ಅನ್ಕೋತೀನಿ. ಸೊ ಕಂಪ್ಲೀಟ್ ಇಷ್ಟು ನೋಟ್ ಮಾಡ್ಕೊಳ್ಳಿ. ಓಕೆ, ಟ್ಯಾಬ್ಲರ್ ಕಾಲಮ್ ಬರೀರಿ. ಓಕೆ, ಅರ್ಥ ಆಗುತ್ತೆ ನಿಮಗೆ. ಕಂಪ್ಲೀಟ್ ನೋಟ್ ಮಾಡ್ಕೊಬೇಡಿ. ಸೊ ಕಂಪ್ಲೀಟ್ ನೋಟ್ ಮಾಡ್ಕೊಂಡ್ರೆ ಮಕ್ಕಳ. ಓಕೆ, ಈಗ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ನಾವು ಹೋಗೋಣ. ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ ಎಲ್ಲ ನಿಮ್ಗೆ ಗೊತ್ತಾಗಿದೆ ಅನ್ಕೋತೀನಿ. SI ಯೂನಿಟ್ಸ್ ಅಂದ್ರೆ ಏನು ಗೊತ್ತಾಯಿತು. ಓಕೆ, ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಥವಾ
ಇಂಟರ್ನ್ಯಾಷನಲ್ ಸಿಸ್ಟಮ್ ಡಿ ಯೂನಿಟ್ಸ್ ಅಂತ ಹೇಳ್ತೀವಿ. ಸಿಸ್ಟಮೇ ಇಂಟರ್ನ್ಯಾಷನಲ್ ಡಿ ಯೂನಿಟ್ಸ್ ಅಂತ ಹೇಳ್ಬೋದು ಬೇಕಾದ್ರೆ. ಅರ್ಥ ಆಗಿದೆಯಲ್ವಾ? ಕಂಪ್ಲೀಟ್ ಬೇಸಿಕ್ ಕ್ವಾಂಟಿಟೀಸ್ನ ಮೆಜರ್ ಮಾಡಿಕೊಂಡ್ರೆ ಈಗ ಕೆಲವೊಂದು ಫಿಸಿಕಲ್ ಕ್ವಾಂಟಿಟೀಸ್ ಜೊತೆಗೆ ಬೇರೆ ಒಂದು ಕ್ವಾಂಟಿಟೀಸ್ಗಳನ್ನ ನಾವೀಗ ಡಿಸ್ಕಸ್ ಮಾಡೋಣ ಒನ್ ಬೈ ಒನ್. ಓಕೆ, ಹಾಗಾದ್ರೆ ಯಾವುದದು? ಬಿಫೋರ್ ದಟ್ ಒಂದು ಪ್ರಿಫಿಕ್ಸಸ್ಗಳು, ಎಸ್ ಯೂನಿಟ್ಸ್ಗೆ ಪ್ರಿಫಿಕ್ಸಸ್ಗಳು ಬರ್ತದೆ. ಆ ಪ್ರಿಫಿಕ್ಸ್ಗಳೆಲ್ಲ ಸ್ವಲ್ಪ ನೋಡ್ಕೊಳ್ಳೋಣ ಹೇಗೆ ಅಂತ. ಸೊ ನೋಡಿ, 10⁻⁻1 ಇತ್ತು ಅಂದರೆ ನೀವು ಅದನ್ನು ಡೆಸಿ ಅಂದರೆ ಡಿ ಅಂತ ಮೆನ್ಷನ್ ಮಾಡ್ಬೋದು. ಓಕೆ, 10⁻2 ಇತ್ತು ಅಂದರೆ ಸೆಂಟಿ ಅಂತ ಮೆನ್ಷನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ನೀವು 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್ ಅಂತ ಬರೀತೀರ, ಕರೆಕ್ಟಾ? ಇದನ್ನು ನೀವು 10⁻2 ಸೆಂಟಿಮೀಟರ್ ಅಂತ ಬರಿಬೋದು. ಓಕೆ, ಆ್ಯಂಡ್ ಇಲ್ಲಿರೋದು ಸೆಂಟಿಮೀಟರ್ ಅಂತ. ಓಕೆ, ದೆನ್ ವಾಟ್ ಇಸ್ ಸೆಂಟಿ ಅಂತ ಬರೆದ್ರೆ, ಫಾರ್ ಎಕ್ಸಾಂಪಲ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ವಾಟ್? 10⁻2 ಮೀಟರ್, ಈ ರೀತಿ ಹೇಳ್ಬೋದು. ಸೊ 1 ಮೀಟರ್ ಅಂದರೆ 100 ಸೆಂಟಿಮೀಟರ್. ಇದನ್ನು ಈ ಕಡೆ ಕಳಿಸಿ ಏನಾಗುತ್ತೆ? ಡಿನೋಮಿನೇಟರ್ ಬರುತ್ತೆ, ಅದು 10⁻2 ಆಗುತ್ತೆ. ದಟ್ ಮೀನ್ಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10⁻2 ಮೀಟರ್. ಸೊ ಎಲ್ಲಾದರೂ ಕೂಡ ನಿಮಗೆ ಸೆಂಟಿಮೀಟರ್ ಇತ್ತು ಅಂತಂದರೆ ವಾಟ್ ಇಸ್ ಸೆಂಟಿ ಅಂದರೆ 10⁻2 ಅಂತ ಸೆನ್ಸಿರ್ಬೋದು. ಓಕೆ, ಸೆಂಟಿಮೀಟರ್ ಇತ್ತು ಅಂದರೆ ಇಲ್ಲಿ ಸೆಂಟಿ ಅಂತಂದ್ರೇನು? 10⁻2 ಮೀಟರ್ ಅಂತ ಬರೀಬೋದು. ಓಕೆ, ಫಾರ್ ಎಕ್ಸಾಂಪಲ್ 100 ಸೆಂಟಿಮೀಟರ್ ಇದೆ, ಇದನ್ನು ಮೀಟ್ರಲ್ಲಿ ಇಡಿ ಅಂತಂದರೆ ತುಂಬ ಸಿಂಪಲ್, 100 ಇಂಟು 10⁻2 ಮೀಟರ್. ಮೀಟರಲ್ಲಿ ಎಕ್ಸ್ಪ್ರೆಸ್ ಮಾಡಿದೆ. ಮೀಟರ್ ಏನಕ್ಕೆ? ಇದು ಎಸ್ ಯೂನಿಟ್. ಸೊ ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ ಏನಿದೆ ಎಸ್ ಯೂನಿಟಲ್ಲಿ ಮೆನ್ಷನ್ ಮಾಡ್ತೀವಿ. ಹಾಗಾಗಿ ಈ ರೀತಿ ಬರಿಬೋದು, ದಟ್ ಇಸ್ ವಾಟ್ ಸೆಂಟಿ. ಆ್ಯಂಡ್ ಮಿಲಿ, ಎಮ್ ಅಂದರೆ 10⁻3. ಮಿಲಿಗ್ರಾಮ್ ಅಂತ ಇತ್ತು. ಸೊ ಮಿಲಿಗ್ರಾಮ್ ಫಾರ್ ಎಕ್ಸಾಂಪಲ್ 1 mg ಅಂತ ಇತ್ತು, 1 ಮಿಲಿಗ್ರಾಮ್. ಸೊ ಇದನ್ನು ನೀವು 1 ಇಂಟು 10⁻3 ಗ್ರಾಮ್ ಅಂತ ಬೇಕಾದರೆ ಬರಿಬೋದು. ಮಿಲಿ ಅಂದರೆ 10⁻3. ಸೊ ಈ ರೀತಿ 10⁻6 ಅಂದರೆ ಮೈಕ್ರೋ, -9 ಅಂದರೆ ನ್ಯಾನೋ, -12 ಅಂದರೆ ಪೈಕೋ, -15 ಅಂದರೆ ಫೆಂಟೋ, -18 ಅಠೋ. ಇಲ್ಲಿ ಬೇಕಾದರೂ ಮೇನ್ ಏನಪ್ಪ ಅಂದರೆ -2 ಸೆಂಟಿ, -3 ಮಿಲಿ, -6 ಮೈಕ್ರೋ, -9 ನ್ಯಾನೋ, -12 ಪೈಕೋ. ಇಷ್ಟು ಕ್ವಾಂಟಿಟೀಸ್ನ ಸ್ವಲ್ಪ ನೆನ್ಪಿಟ್ಕೊಂಡಿರಿ, ಕ್ಯಾಲ್ಕುಲೇಷನ್ಸಲ್ಲಿ ಬರ್ತಾ ಇರುತ್ತೆ. ಇದು ನ್ಯಾನೋ ಅಂದರೆ -9, ಓಕೆ, ಮೈಕ್ರೋ ಅಂದರೆ -6, ಮಿಲಿ ಅಂದರೆ -3, ಸೆಂಟಿ ಅಂದರೆ -2. ಇದು ಕ್ಯಾಲ್ಕುಲೇಷನ್ಸ್ಗಳು ಬರ್ತಾ ಇರುತ್ತೆ. ಹಾಗಾಗಿ ಇಷ್ಟನ್ನು ಸ್ವಲ್ಪ ಇಂಪಾರ್ಟೆಂಟ್ ಅಂತ ನೋಟ್ ಮಾಡ್ಕೊಳ್ಳಿ, ನೆನ್ಪಿಟ್ಕೊಂಡಿರಿ. ಓಕೆ, ಆ್ಯಂಡ್ ಅದೇ ರೀತಿ ಪಾಸಿಟಿವ್ ಇದ್ದರೆ 10⁻0 ಇದ್ರೆ ಏನಾಗುತ್ತೆ? ಡೆಕಾ ಅಂತ ಹೇಳ್ತೀವಿ, ಡಾ ಅಂತ ಮೆನ್ಷನ್ ಮಾಡ್ತೀವಿ ಅದನ್ನು. 10⁻2 ಇದ್ದರೆ ಹೆಕ್ಟೋ, 3 ಇದ್ದರೆ ಕಿಲೋ, 10⁻3 ಕಿಲೋಗ್ರಾಮ್. ಕೆ ಜಿ ಅಂದ್ರೇನು? ಕಿಲೋಗ್ರಾಮ್ ಅಂತ ಹೇಳ್ತೀವಿ. ಕಿಲೋನ ರಿಪ್ಲೇಸ್ ಮಾಡಿ ನಾವು 10⁻3ನ ಆ್ಯಡ್ ಮಾಡ್ಬೋದು, 10⁻3 ಗ್ರಾಮ್ಸ್ ಅಂತ ಆಗುತ್ತೆ ಆಗ. ಓಕೆ, ಅದೇ ರೀತಿ 10⁻6 ಅಂದರೆ ಮೆಗಾ, 9 ಅಂದರೆ ಗಿಗಾ, 12 ಅಂದರೆ ಟೆಟ್ರಾ, 15 ಅಂದರೆ ಪೆಟಾ, 12 ಅಂದರೆ ಟೆರಾ, 15 ಅಂದರೆ ಪೆಟಾ, 18 ಅಂದರೆ ಎಕ್ಸಾ ಅಂತ ಹೇಳ್ತೀವಿ. ಸೊ ಇಷ್ಟನ್ನು ನೋಡ್ಬೇಕಾ ಸರ್? ನೆನ್ಪಿಟ್ಕೋಬೇಕಾ? ನೋ ಪ್ರಾಬ್ಲಮ್, ಬೇಕಾಗಿಲ್ಲ ಅಷ್ಟೊಂದು ಕೂಡ. ನಿಮ್ಗೆ ಬೇಕಾಗಿರೋ ಪಾಯಿಂಟ್ಸ್ಗಳಿದೆ. ಸೆಂಟಿ, ಮಿಲಿ, ಮೈಕ್ರೋ, ನ್ಯಾನೋ, ಪೈಕೋ, ಇದೆಲ್ಲ ಏನು ಯೂನಿಟ್ಸು, ಯಾವ ರೀತಿ ಬರಿಬೋದು, ಪ್ರಿಫಿಕ್ಸಸ್ಗಳನ್ನ ಯಾವ ರೀತಿ ಬರಿಬೋದು ಅದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಆಲ್ಸೋ ಕಿಲೋ ಅಂದರೆ 10⁻3 ಅಂತ ಅದನ್ನು ನೆನ್ಪಿಟ್ಕೊಂಡಿರಿ. ಓಕೆ, ಯಾಕಂದರೆ ನ್ಯೂಮರಿಕಲ್ಸ್ಗಳಲ್ಲಿ ಸಾಲ್ವ್ ಮಾಡುವಾಗ ನಾವು ಪ್ರಿಫಿಕ್ಸಸ್ಗಳನ್ನ ಬರಿತಾ ಇರ್ತೀವಿ, ಆಗ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ಈ ರೀತಿ ಅಂದ್ಬಿಟ್ಟು. ಹಾಗಾಗಿ ಇದನ್ನು ನೆನ್ಪಿಟ್ಕೊಳ್ಳಿ ಅಷ್ಟೇ. ಓಕೆ, ಯಾವ್ದು ಹೇಳಿದ್ದೀನಿ ಇಂಪಾರ್ಟೆಂಟ್ ಗೊತ್ತಾಗಿದೆ. ಸೊ ನೆಕ್ಸ್ಟ್ ಈಗ ಹಾಗಾದರೆ ನಾವು ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಕೆಲವೊಂದು ಬೇಸಿಕ್ ಕ್ವಾಂಟಿಟೀಸ್ ಬರುತ್ತೆ ಈಗ. ಓಕೆ, ಬೇಸಿಕ್ ಕ್ವಾಂಟಿಟೀಸ್ ಬಗ್ಗೆ ಇದು ಕೆಲವೊಂದು ಕಾನ್ಸೆಪ್ಟ್ಗಳನ್ನ ಡಿಸ್ಕಸ್ ಮಾಡೋಣ. ಯಾವ್ದು ಹಾಗಾದ್ರೆ ಅದು ಫಸ್ಟ್ ಒನ್ ಯಾವುದಪ್ಪ ಅಂದರೆ ಟೆಂಪ್ರೇಚರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಟೆಂಪ್ರೇಚರ್ ಅಂದರೆ ಏನು ಹಾಗಾದರೆ? ಟೆಂಪ್ರೇಚರ್ನ ಮೆಷರ್ ಮಾಡೋಕ್ಕಿರೋ ಟರ್ಮ್ಸ್ಗಳು ಯಾವುದು, ಯಾವ ರೀತಿ ಇಂಟರ್ ಕನ್ವರ್ಷನ್ ಮಾಡ್ಬೋದು ಟೆಂಪ್ರೇಚರ್ನ? ಸೊ ವೆದರ್ ಟೆಂಪ್ರೇಚರ್ ಅಂತ ನಿಮಗೆ ನ್ಯೂಸ್ ಎಲ್ಲ ತೋರಿಸ್ತಾ ಇರುತ್ತೆ. 27 ಡಿಗ್ರಿ ಇದೆ, ಸೆಲ್ಸಿಯಸ್ ಇದೆ. ಆಗ ನಾರ್ತ್ ಸೈಡಲ್ಲಿ 40 ಡಿಗ್ರಿ ಇದೆ, 45 ಡಿಗ್ರಿ ಸೆಲ್ಸಿಯಸ್ ಇದೆ, ಇಷ್ಟು ಇದೆ ಅಂತ ಇಷ್ಟಿದೆ ಅಂತ ತೋರಿಸ್ತಾ ಇರ್ತಾರೆ. ಟೆಂಪ್ರೇಚರ್ ವೆದರ್ ರಿಪೋರ್ಟ್ ಅಂತ ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ಟೆಂಪ್ರೇಚರ್ನ ಮೆಷರ್ ಮಾಡೋಕ್ಕೆ ನಮಗೆ ಡಿಫ್ರೆಂಟ್ ಸ್ಕೇಲ್ಸ್ ಇದೆ. ಸೊ ಯಾವ ರೀತಿ ಟೆಂಪ್ರೇಚರ್ ಆಗಾದರೆ ಏನು? ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳ್ತೀರಾ. ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಂತಂದರೆ 100 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀರಾ. ಓಕೆ, ವಾಟ್ ಇಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್? ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಇಸ್ 100 ಡಿಗ್ರಿ ಸೆಲ್ಸಿಯಸ್. ಓಕೆ, ಆ್ಯಂಡ್ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಇಸ್ 0 ಡಿಗ್ರಿ ಸೆಲ್ಸಿಯಸ್. ವಾಟರ್ದು ಫ್ರೀಸಿಂಗ್ ಪಾಯಿಂಟ್ ಎಷ್ಟು? 0 ಡಿಗ್ರಿ ಸೆಲ್ಸಿಯಸ್. ಬಾಯ್ಲಿಂಗ್ ಪಾಯಿಂಟ್ ಎಷ್ಟು? 100 ಡಿಗ್ರಿ ಸೆಲ್ಸಿಯಸ್. ಫ್ರೀಸಿಂಗ್ ಪಾಯಿಂಟ್ ಆರ್ ಮೆಲ್ಟಿಂಗ್ ಪಾಯಿಂಟ್ ಕೂಡ ವಾಟರ್ದು 0 ಡಿಗ್ರಿ ಸೆಲ್ಸಿಯಸ್. ಮೆಲ್ಟಿಂಗ್ ಪಾಯಿಂಟ್, ಫ್ರೀಸಿಂಗ್ ಪಾಯಿಂಟ್ ವಾಟರ್ದು ಸೇಮೇ, ಬಟ್ ಬಾಯ್ಲಿಂಗ್ ಪಾಯಿಂಟ್ ಎಷ್ಟು? 100 ಡಿಗ್ರಿ ಸೆಲ್ಸಿಯಸ್. ಹಾಗಾದರೆ ನಮ್ಮ ನಾರ್ಮಲ್ ಹ್ಯೂಮನ್ ಬಾಡಿ ಟೆಂಪ್ರೇಚರ್ ಅಷ್ಟು 35 to 36 ಡಿಗ್ರಿ ಸೆಲ್ಸಿಯಸ್ ಬರುತ್ತೆ. ನಮ್ಮ ನಾರ್ಮಲ್ ಹ್ಯೂಮನ್ ಬಾಡಿ ಟೆಂಪ್ರೇಚರ್ ಎಷ್ಟಿರುತ್ತೆ? 35 ಡಿಗ್ರಿ ಅಥವಾ 36 ಡಿಗ್ರಿ ಇರುತ್ತೆ. ಹಾಗಾಗಿ ಡಿಫ್ರೆಂಟ್ ಸ್ಕೇಲ್ಸ್ ಇದೆ. ಡಿಗ್ರಿ ಸೆಲ್ಸಿಯಸಲ್ಲಿ ಮೆಜರ್ ಮಾಡಿದ್ರೆ ಒಂದು ಬೇಸಿಕ್ ಫಿಸಿಕಲ್ ಕ್ವಾಂಟಿಟಿ ಏನು? ಟೆಂಪ್ರೇಚರ್ದು ಯೂನಿಟ್ ಏನು? ಯೂನಿಟ್ ಕೆಲ್ವಿನ್. ಹಾಗಾಗಿ ಜಾಸ್ತಿ ನಾವು ಕೆಲ್ವಿನಲ್ಲಿ ಮೆಜರ್ ಮಾಡ್ತೀವಿ ನಮ್ಮ ಬೇಸಿಕ್ ನ್ಯೂಮರಿಕಲ್ಸ್ ಸಾಲ್ವ್ ಮಾಡುವಾಗ. ಓಕೆ, ಹಾಗಾದರೆ ಟೆಂಪ್ರೇಚರ್ ಅಂದರೆ ನಾವು ಈಗ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಂತ ಹೇಳಿದೆ. ಯಾವಾಗ ವಾಟರ್ ಬಾಯ್ಲ್ ಆಗುತ್ತೆ ಅದು ಒಂದು ಒಳ್ಳೆ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ವಾಟರ್ ಸುಮ್ಮನೆ ಬಾಯ್ಲ್ ಆಗುತ್ತಾ? ಗ್ಯಾಸ್ ಆನ್ ಮಾಡ್ತೀವಿ ಸರ್, ವಾಟರ್ ಬಾಯ್ಲ್ ಆಗುತ್ತೆ. ಓಕೆ, ಯಾಕಂದರೆ ಗ್ಯಾಸ್ ಕೊಡ್ತಾ ಇರ್ತೀವಿ, ವಾಟರ್ ಬಾಯ್ಲ್ ಆಗುತ್ತೆ. ಯಾಕೆ ಬಾಯ್ಲ್ ಆಗುತ್ತೆ? ಟೆಂಪ್ರೇಚರ್ನ ಜಾಸ್ತಿ ಮಾಡ್ತಾ ವಾಟ್ರಲ್ಲಿರೋ ವಾಟರ್ ಮಾಲಿಕ್ಯೂಲ್ಸ್ ಏನಿರುತ್ತೆ, ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ. ಕೈನೆಟಿಕ್ ಎನರ್ಜಿ ಒಂದು ಮೂಮೆಂಟ್ ಅಂತ ಅರ್ಥ. ಸೊ ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರೆ, ಟೆಂಪ್ರೇಚರ್ ಮೀನ್ಸ್ ಇಟ್ ಇಸ್ ದ ಮೆಜರ್ ಆಫ್ ಅವರೇಜ್ ಕೈನೆಟಿಕ್ ಎನರ್ಜಿ ಆಫ್ ಎ ಸಿಸ್ಟಮ್.
ಒಂದು ಸಿಸ್ಟಮಲ್ಲಿ ಕೈನೆಟಿಕ್ ಎನರ್ಜಿ ಮೆಜರ್ ಮಾಡೋದೇ ಟೆಂಪ್ರೇಚರು. ಓಕೆ, ಆ ಟೆಂಪ್ರೇಚರ್ ಜಾಸ್ತಿ ಮಾಡ್ತಾ ಮಾಡ್ತಾ ಮಾಲಿಕ್ಯೂಲ್ಸ್ ಎಲ್ಲ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ, ಹಾಗಾಗಿ ವೇಪರೈಸ್ ಆಗಿ ಸ್ಟಾರ್ಟ್ ಆಗುತ್ತೆ ವಾಟರ್, ಎವಾಪರೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಓಕೆ, ಹಾಗಾಗಿ ಟೆಂಪ್ರೇಚರ್ನ ಜಾಸ್ತಿ ಮಾಡ್ತಾನಾಗುತ್ತೆ, ಬಾಯ್ಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಯಾವಾಗ ಬಾಯ್ಲ್ ಆಗುತ್ತೆ? ಬಾಯ್ಲ್ ಆಗೋದು ಒಂದು ಪಾಯಿಂಟಲ್ಲಿ, ಅದು ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಆ ಬಾಯ್ಲಿಂಗ್ ಪಾಯಿಂಟ್ ಏನು, ಆ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ವೇಪರ್ ಪ್ರೆಷರ್ ಆಫ್ ದ ವಾಟರ್ ಇಸ್ ಈಕ್ವಲ್ ಟು ನಾರ್ಮಲ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಏನಿದೆ, ಆ ಅಟ್ಮಾಸ್ಫಿಯರಿಕ್ ಪ್ರೆಷರ್ಗೆ ಆ ಪರ್ಟಿಕ್ಯುಲರ್ ವಾಟರ್ದು ವೇಪರ್ ಪ್ರೆಷರ್ ಈಕ್ವಲ್ ಆದಾಗ ಮಾತ್ರ ವಾಟರ್ ಬಾಯ್ಲ್ ಆಗೋದು. ಓಕೆ, ಇದೇ ಥರ ಬಾಯ್ಲಿಂಗ್ ಪಾಯಿಂಟ್ ಲಿಕ್ವಿಡ್ಸ್ಗಳದ್ದು ಬೇರೆ ಬೇರೆ ಇದೆ. ಯಾಕಂದರೆ ಅದರ ವೇಪರ್ ಪ್ರೆಷರ್ ಅಟ್ಮಾಸ್ಫಿಯರ್ ಪ್ರೆಷರ್ ಈಕ್ವಲ್ ಆದಾಗ ಮಾತ್ರ ಅದು ಬಾಯ್ಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಗೊತ್ತಾಯ್ತಾ ಏನು ಅಂತ? ಸೊ ಇದು ಟೆಂಪ್ರೇಚರ್. ಹಾಗಾದರೆ ಟೆಂಪ್ರೇಚರ್ನ ನಾವು ವಿ ಕ್ಯಾನ್ ಮೆಜರ್ ಇಟ್ ಥ್ರೂ 3 ಸ್ಕೇಲ್ಸ್. ಓಕೆ, 3 ಸ್ಕೇಲ್ಸಲ್ಲಿ ನಾವು ಮೆಜರ್ ಮಾಡ್ಬೋದು. ಓಕೆ, ವಾಟ್ ಆರ್ ದೋಸ್ ಸ್ಕೇಲ್ಸ್? ಓಕೆ, ಮೆಜರ್ ಟೆಂಪ್ರೇಚರ್ನ ನಾವು ಮೆಜರ್ ಮಾಡ್ಬೋದು ಥ್ರೂ 3 ಸ್ಕೇಲ್ಸ್. 3 ಸ್ಕೇಲ್ಸಿಂದ ಟೆಂಪ್ರೇಚರ್ ಮೆಜರ್ ಮಾಡ್ಬೋದು. ಥರ್ಮೋಮೀಟರ್ ನೋಡಿರ್ತೀರ ನೀವು. ಓಕೆ, ಫಾರೆನ್ಹೈಟ್ ಸ್ಕೇಲ್, ಸೆಲ್ಸಿಯಸ್ ಸ್ಕೇಲ್, ಕೆಲ್ವಿನ್ ಸ್ಕೇಲ್. ಓಕೆ, 3 ಸ್ಕೇಲ್ ಯಾವುದು? ಟೆಂಪ್ರೇಚರ್ ಕ್ಯಾನ್ ಬಿ ಮೆಜರ್ಡ್ ಥ್ರೂ 3 ಸ್ಕೇಲ್ಸ್. 3 ಸ್ಕೇಲ್ಸಿಂದ ಮೆಜರ್ ಮಾಡ್ಬೋದು. ಸ್ಕೇಲ್ಸ್ ಅಂದರೆ ನಿಮ್ಮ ಮ್ಯಾಥ್ಸ್ ಸ್ಕೇಲ್ಸ್ ಅಲ್ಲ. ಸೊ ಇಲ್ಲಿ ಸ್ಕೇಲ್ಸ್ ಅಂದರೆ ಮೆಜರ್ ಮಾಡುವಂಥ ಒಂದು ಯೂನಿಟ್ಸ್ಗಳು ಯಾವುದು ಇಲ್ಲಿ. ಓಕೆ, ಅದನ್ನೇನು ಹೇಳ್ತೀವಿ? ಸೆಲ್ಸಿಯಸ್ ಸ್ಕೇಲ್ ಅಂತ ಹೇಳ್ತೀವಿ. ಓಕೆ, ಅಂದರೆ ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ಬೋದು, ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ಬೋದು. ಆ್ಯಂಡ್ ಡಿಗ್ರಿ ಫ್ಯಾರನ್ಹೈಟ್ ಸ್ಕೇಲ್ ಅಂತ ಹೇಳ್ತೀವಿ. ಓಕೆ, ಡಿಗ್ರಿ ಫ್ಯಾರನ್ಹೈಟ್ ಸ್ಕೇಲ್ ಆ್ಯಂಡ್ ಆಲ್ಸೋ ಕೆಲ್ವಿನ್ ಸ್ಕೇಲ್. ಕೆಲ್ವಿನ್ ಸ್ಕೇಲ್. These are the 3 scales we can easily measure the temperature. ಓಕೆ, ಈ ಸ್ಕೇಲ್ಸ್ಗಳನ್ನ ಯೂಸ್ ಮಾಡ್ಕೊಂಡು ನಾವು ಟೆಂಪ್ರೇಚರ್ನ ಮೆಜರ್ ಮಾಡ್ಬೋದು. ಥರ್ಮೋಮೀಟರ್ ನೋಡಿರ್ತೀರ. ಥರ್ಮೋಮೀಟರ್ ಏನೋ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇರುತ್ತೆ. 100 ಡಿಗ್ರಿ, ಒಂದು 360 ಡಿಗ್ರಿ ಅಂತ ಇರುತ್ತೆ. ಸೊ ಥರ್ಮೋಮೀಟರಲ್ಲಿ ನೀವು ಮರ್ಕ್ಯುರಿ ಡಿಪ್ ಅಂತ ನೋಡಿರ್ತೀರ. ಓಕೆ, ಮರ್ಕ್ಯುರಿ ಬಾಟಮಲ್ಲಿ ಇರುತ್ತೆ. ಆ ಮರ್ಕ್ಯುರಿ ಯಾಕೆ ಆ್ಯಡ್ ಮಾಡಿರ್ತಾರೆ? ಅದು ಪಾಯಿಂಟ್ಸ್ ಗೊತ್ತಿರಬೇಕು ನಿಮ್ಗೆ. ಥರ್ಮೋಮೀಟರಲ್ಲಿ ಮರ್ಕ್ಯುರಿ ಹಾಕಿರುತ್ತೆ. ಮರ್ಕ್ಯುರಿ ಒಂದು ಓನ್ಲಿ ಲಿಕ್ವಿಡ್, ಅದು ರೂಮ್ ಟೆಂಪ್ರೇಚರಲ್ಲಿ ಲಿಕ್ವಿಡ್ ಇರೋವಂಥ ಓನ್ಲಿ ಮೆಟಲ್ ಯಾವುದಪ್ಪ ಅಂದರೆ ಅದು ಮರ್ಕ್ಯುರಿ. ಬೇರೆ ಮೆಟಲ್ಸ್ ಎಲ್ಲ ಸಾಲಿಡ್ ಆಗಿರುತ್ತೆ, ಅಂದರೆ ಗುಡ್ ಕಂಡಕ್ಟರ್ಸ್ ಅವೆಲ್ಲ. ಬಟ್ ಲಿಕ್ವಿಡ್ ಒಂದು ಕಂಡಕ್ಟ್ ಮಾಡುತ್ತೆ, ಅಂದರೆ ಲಿಕ್ವಿಡ್ ಒಂದು ರೂಮ್ ಟೆಂಪರೇಚರಲ್ಲಿ ಯಾವುದಿರೋದು ಅಂದರೆ ದಟ್ ಇಸ್ ಮರ್ಕ್ಯುರಿ. ಮರ್ಕ್ಯುರಿ ಯಾಕೆ ಯೂಸ್ ಮಾಡ್ತಾರೆ? ಬಿಕಾಸ್ ಇಟ್ ಹ್ಯಾಸ್ ಹೈ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಕೆಪಾಸಿಟಿ ಜಾಸ್ತಿ ಇದೆ, ಎಕ್ಸ್ಪ್ಯಾಂಡ್ ಆಗುತ್ತೆ, ಕಾಂಟ್ರಾಕ್ಟ್ ಆಗುತ್ತೆ. ಸೊ ಕೋಎಫಿಷಿಯಂಟ್ ಆಫ್ ಎಕ್ಸ್ಪ್ಯಾನ್ಷನ್ ಜಾಸ್ತಿ ಇದೆ ಮರ್ಕ್ಯುರಿ ಅನ್ನೋ ಒಂದು ಲಿಕ್ವಿಡ್ಗೆ. ಓಕೆ, ಬಾಯ್ಲಿಂಗ್ ಪಾಯಿಂಟ್ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು ಎಷ್ಟು ಕೂಡ ಬಾಯ್ಲ್ ಮಾಡಿದ್ರು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗ್ತಾ ಇರುತ್ತೆ. ಓಕೆ, ಹಾಗಿದ್ದಾಗ ಮರ್ಕ್ಯುರಿ ಇದೆ ನೋಡಿ, ಒಂದು ಡಿಪ್ಪಲ್ಲಿ ಇರುತ್ತೆ, ನಿಮ್ಗೆಲ್ಲ ಒಂದು ರೆಡ್ ಕಲರ್ ಕಾಣುತ್ತೆ. ಓಕೆ, ಟೆಂಪ್ರೇಚರ್ ರೈಸ್ ಮಾಡ್ತಾ ರೆಡ್ ಕಲರ್ ಕಾಣುತ್ತೆ. ಆಗ ನೀವು ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಂತ ನೋಟ್ ಮಾಡ್ತೀರಾ. ಓಕೆ, ಫಾರೆನ್ಹೈಟ್ ಸ್ಕೇಲ್ ಅಂತಂದರೆ 0 ಡಿಗ್ರಿ ಅಂದ್ರೇನು? ಸೆಲ್ಸಿಯಸ್ ಸ್ಕೇಲ್. 0 ಡಿಗ್ರಿ ಸೆಲ್ಸಿಯಸ್. ಇದನ್ನು ಫಾರೆನ್ಹೈಟ್ ಸ್ಕೇಲಲ್ಲಿ ಇಟ್ಟರೆ 32 ಡಿಗ್ರಿ ಫಾರೆನ್ಹೈಟ್ ಅಂತ ಹೇಳ್ತೀವಿ, ಫಾರೆನ್ಹೀಟ್ ಅಂತ ಹೇಳ್ತೀವಿ. ಆ್ಯಂಡ್ ಕೆಲ್ವಿನ್ ಇಟ್ಟರೆ ಇದನ್ನು 273 ಕೆಲ್ವಿನ್ ಅಂತ ಹೇಳ್ತೀವಿ. ಓಕೆ, ಸೆಲ್ಸಿಯಸ್ ಅಂದರೆ 0 ಡಿಗ್ರಿ ಸೆಲ್ಸಿಯಸ್ ಅಂದರೆ ದಟ್ ಈಸ್ ಈಕ್ವಲ್ ಟು 32 ಡಿಗ್ರಿ ಫಾರೆನ್ಹೈಟ್, ದಟ್ ಈಸ್ ಈಕ್ವಲ್ ಟು 273 ಕೆಲ್ವಿನ್. 3 ಸ್ಕೇಲ್ಸಲ್ಲೂ ಯಾವ ರೀತಿ ಮೆಷರ್ ಮಾಡೋದು? 0 ಡಿಗ್ರಿ ಸೆಲ್ಸಿಯಸ್ ಅಂದರೆ 32 ಡಿಗ್ರಿ ಫಾರೆನ್ಹೈಟ್ ಸ್ಕೇಲ್, 273 ಕೆಲ್ವಿನ್ ಅಂತ ಹೇಳ್ಬೋದು ಬೇಕಾದರೆ. ಗೊತ್ತಾಯ್ತಾ? ಥರ್ಮೋಮೀಟ್ರಲ್ಲೂ ಕೂಡ ಅಷ್ಟೇ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಕೊಟ್ಟಿರ್ತಾರೆ ಥರ್ಮೋಮೀಟರ್ ಅಂತ ಜಾಸ್ತಿ. ಹಾಗಾಗಿ 100 ಡಿಗ್ರಿ ಸೆಲ್ಸಿಯಸ್ಸು ವಾಟರ್ದು ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳಿದೆ. ಫ್ರೀಸಿಂಗ್ ಪಾಯಿಂಟು 0 ಡಿಗ್ರಿ ಸೆಲ್ಸಿಯಸ್ಸು. ಹಾಗಾದರೆ 273 ಕೆಲ್ವಿನ್, 32 ಡಿಗ್ರಿ ಫಾರೆನ್ಹೈಟ್, 0 ಡಿಗ್ರಿ ಸೆಲ್ಸಿಯಸ್, ಇದನ್ನು ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಅಂತ ಹೇಳ್ಬೋದು. ಬಾಯ್ಲಿಂಗ್ ಪಾಯಿಂಟ್ ಅಂದರೆ 100 ಡಿಗ್ರಿ. ಯಾವ ರೀತಿ ಕನ್ವರ್ಷನ್ ಮಾಡೋದು ಹೇಳೋಣ. ಅರ್ಥ ಆಯ್ತಲ್ಲ ಹೇಗೆ ಅಂತ? 3 ಸ್ಕೇಲ್ಸ್ ಯಾವ ರೀತಿ ಮೆಜರ್ ಮಾಡ್ಬೋದು? ಕೆಲ್ವಿನ್ ಸ್ಕೇಲ್, ಫಾರೆನ್ಹೈಟ್ ಸ್ಕೇಲ್ ಆ್ಯಂಡ್ ಕೆಲ್ವಿನ್ ಇದು ಡಿಗ್ರಿ ಸೆಲ್ಸಿಯಸ್ ಸ್ಕೇಲ್. 3 ಸ್ಕೇಲ್ಸ್ ಇದೆ. ಸೊ ಅದನ್ನು ಯಾವ ರೀತಿ ಇಂಟರ್ ರಿಲೇಟ್ ಮಾಡೋಣ? ಓಕೆ, ರಿಲೇಟ್ ಮಾಡೋದು ನೋಡಿ ಹೇಗೆ ಅಂತ. ಥರ್ಮೋಮೀಟರ್ಸ್ ವಿತ್ ಸೆಲ್ಸಿಯಸ್ ಸ್ಕೇಲ್ ಆರ್ ಕ್ಯಾಲಿಬ್ರೇಟೆಡ್ ಫ್ರಮ್ 0 ಡಿಗ್ರಿ ಟು 100 ಡಿಗ್ರಿ ಸೆಲ್ಸಿಯಸ್. ನಾರ್ಮಲ್ ಥರ್ಮೋಮೀಟ್ರು 0 ಡಿಗ್ರಿ 100 ಡಿಗ್ರಿ ಸೆಲ್ಸಿಯಸ್ಗೆ ಕ್ಯಾಲಿಬ್ರೇಟ್ ಆಗಿರುತ್ತೆ. ಹಾಗಾದರೆ ಕೆಲ್ವಿನ್ಗೂ ಡಿಗ್ರಿ ಸೆಲ್ಸಿಯಸ್ಗೂ ಯಾವ ರೀತಿ ರಿಲೇಟ್ ಮಾಡ್ಬೋದು? ಫಾರ್ ಎಕ್ಸಾಂಪಲ್ ಈ ಈಕ್ವೇಷನ್ ಕೊಟ್ಟಿದ್ದೀವಿ. ಕೆಲ್ವಿನ್ ಈಸ್ ಈಕ್ವಲ್ ಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273 ಕೆಲ್ವಿನ್, 273.15. ಇದೊಂದು ಇಂಪಾರ್ಟೆಂಟ್ ರಿಲೇಷನ್. ಕೆಲ್ವಿನಿಂದ ಡಿಗ್ರಿ ಸೆಲ್ಸಿಯಸ್ಗೆ, ಡಿಗ್ರಿ ಸೆಲ್ಸಿಯಸ್ಸಿಂದ ಕೆಲ್ವಿನ್ಗೆ ಕನ್ವರ್ಟ್ ಮಾಡೋಕ್ಕೆ. ಫಾರ್ ಎಕ್ಸಾಂಪಲ್ ಈಗ 10 ಡಿಗ್ರಿ ಸೆಲ್ಸಿಯಸ್ ಅಂತ ಒಂದು ಕೊಟ್ಟಿದ್ರು. ಓಕೆ, ಇಲ್ಲ ನಾರ್ಮಲ್ ಹ್ಯೂಮನ್ ಬಾಡಿ ಟೆಂಪರೇಚರ್ಸ್ 35 ಡಿಗ್ರಿ ಸೆಲ್ಸಿಯಸ್. ಒಂದು ಹ್ಯೂಮನ್ ಬಾಡಿ ಟೆಂಪರೇಚರ್ 35 ಡಿಗ್ರಿ ಸೆಲ್ಸಿಯಸ್ ಇದೆ. ಇದನ್ನು ಕೆಲ್ವಿನ್ ಸ್ಕೇಲ್ಗೆ ಕನ್ವರ್ಟ್ ಮಾಡಿ ಅಂತ ಕೊಟ್ಟರೆ ಏನು ಮಾಡ್ತೀರಾ? ಸೊ ತುಂಬ ಸಿಂಪಲ್. ಕೆಲ್ವಿನ್ ಈಸ್ ಈಕ್ವಲ್ ಟು ಡಿಗ್ರಿ ಸೆಲ್ಸಿಯಸ್ ಎಷ್ಟಿದೆ? 35 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273.15. ಓಕೆ, ಸೊ ಹಾಗಾದ್ರೆ ಏನು ಬರುತ್ತೆ? 273. ಓಕೆ, 30 ಅಂದರೆ ಅರೌಂಡ್ 270 303 ಆ್ಯಂಡ್ 308.15 ಕೆಲ್ವಿನ್ ಅಂತ ಹೇಳ್ಬೋದು. ಓಕೆ, ಸೊ 301.5 ಕೆಲ್ವಿನ್ ಅಂತ ಹೇಳ್ಬೋದು, 308.15 ಕೆಲ್ವಿನ್ ಅಂತ ಹೇಳ್ಬೋದು. ದಿಸ್ ಇಸ್ ವಾಟ್ ಕೆಲ್ವಿನ್ ಸ್ಕೇಲ್. ಈಗ ಕೆಲ್ವಿನ್ಗೆ ಕನ್ವರ್ಟ್ ಮಾಡಿದ್ರಿ, ಡಿಗ್ರಿ ಸೆಲ್ಸಿಯಸ್ನ ಕೆಲ್ವಿನ್ಗೆ ಕನ್ವರ್ಟ್ ಮಾಡಿದ್ರಿ. ಅದೇ ಕೆಲ್ವಿನ್ ಕೊಟ್ಟರು ಡಿಗ್ರಿ ಸೆಲ್ಸಿಯಸ್ಗೆ ಮಾಡಿ ಅಂದರೆ ಏನು ಮಾಡ್ತೀರಾ? ಜಸ್ಟ್ ಇಂಟರ್ ಕನ್ವರ್ಟ್ ಮಾಡಿ.
ಓಕೆ, ಡಿಗ್ರಿ ಸೆಲ್ಸಿಯಸ್ ಇಡಿ 270 ಮೈನಸ್ ಮಾಡಿ ಕೆಲ್ವಿನ, ಆಗ ನಿಮಗೆ ಡಿಗ್ರಿ ಸೆಲ್ಸಿಯಸ್ ಸಿಗುತ್ತೆ. ಸೊ ಈ ರೀತಿ ಇಂಟರ್ ರಿಲೇಷನ್ ಈ ರೀತಿ ಕನ್ವರ್ಟ್ ಮಾಡ್ಬೋದು. ಸೊ ಪ್ರಾಬ್ಲಮ್ಸ್ಗಳನ್ನ ನೋಡಿ ನ್ಯೂಮರಿಕಲ್ಸ್ನ ಕೊಟ್ಟಿರ್ತಾರೆ, ಯಾವ ರೀತಿ ಕನ್ವರ್ಟ್ ಮಾಡ್ಬೋದು. ಕನ್ವರ್ಟ್ 35 ಡಿಗ್ರಿ ಸೆಲ್ಸಿಯಸ್ ಟು ಇಂಟು ಕೆಲ್ವಿನ್ ಸ್ಕೇಲ್ ಅಂತ ಕೊಟ್ಟರೆ 273ನ ಆ್ಯಡ್ ಮಾಡಿ ಮುಗೀತು. ಅದೇ ಕೆಲ್ವಿನ್ನ 308.15ನ ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಿ ಅಂತಂದರೆ ಮೈನಸ್ ಮಾಡಿ 273 ಆಗ ನಿಮಗೆ ಆನ್ಸರ್ ಸಿಗುತ್ತೆ. ಅರ್ಥ ಆಗ್ತದೆ ಹೇಗೆ ಅಂತ ಮಕ್ಕಳ. ಅದೇ ರೀತಿ ನೆಕ್ಸ್ಟ್ ವಿ ಹ್ಯಾವ್ ಫ್ಯಾರನೈಟ್ ಸ್ಕೇಲ್. ಫ್ಯಾರನೈಟ್ಸ್ಗೂ ಮತ್ತು ಡಿಗ್ರಿ ಸೆಲ್ಸಿಯಸ್ಗೂ ಯಾವ ರೀತಿ ಕನ್ವರ್ಷನ್ ಮಾಡ್ಬೋದು. ಓಕೆ, ಡಿಗ್ರಿ ಫ್ಯಾರನೈಟ್ ಅಂತ ಗೊತ್ತಿದೆ ನೋಡಿ. ಡಿಗ್ರಿ ಫ್ಯಾರನೈಟ್ ಈಸ್ ಈಕ್ವಲ್ ಟು 9/5 ಇಂಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32. ಓಕೆ, ಇಲ್ಲೂ ಅಷ್ಟೇ ಡಿಗ್ರಿ ಸೆಲ್ಸಿಯಸ್ 35 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ರು. ಇದನ್ನು ಫ್ಯಾರನೈಟ್ ಸ್ಕೇಲ್ ಇಡಬೇಕು ಅದನ್ನು ಮಾಡಿದರೆ ಡಿಗ್ರಿ ಫ್ಯಾರನೈಟ್ ಈಸ್ ಈಕ್ವಲ್ ಟು 9/5 ಇಂಟು 35 ಪ್ಲಸ್ 32. ಇದನ್ನು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಒಂದು ವ್ಯಾಲ್ಯೂ ಸಿಗುತ್ತೆ. ದಟ್ ಇಸ್ ವಾಟ್ ಡಿಗ್ರಿ ಫ್ಯಾರನೈಟ್ ಅಂತ ಹೇಳ್ಬೋದು. ಅರ್ಥ ಆಯ್ತಾ ಮಕ್ಕಳು ಹೇಗೆ ಅಂತ. ಸೊ ಇದು ಇಂಟರ್ ರಿಲೇಷನ್ ಯಾವ ರೀತಿ ಇಂಟರ್ ಕನ್ವರ್ಷನ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ ಇಲ್ಲಿಂದ. ಗೊತ್ತಾಯ್ತಾ? ನೋಟ್ ಮಾಡ್ಕೊಳ್ಳಿ ಕಂಪ್ಲೀಟು. ಇಂಟರ್ ಕನ್ವರ್ಷನ್ ಕೊಟ್ಟರೆ ಡಿಗ್ರಿ ಸೆಲ್ಸಿಯಸ್ಸಿಂದ ಕೆಲ್ವಿನ್ ಕನ್ವರ್ಟ್ ಮಾಡೋದು, ಡಿಗ್ರಿ ಸೆಲ್ಸಿಯಸ್ಸಿಂದ ಫ್ಯಾರನೈಟ್ ಸ್ಕೇಲ್ಗೆ ಕನ್ವರ್ಟ್ ಮಾಡ್ಬೋದು, ಡಿಗ್ರಿ ಫ್ಯಾರನೈಟ್ಗೆ ಕನ್ವರ್ಟ್ ಮಾಡೋದು ಹೇಗೆ ಅದನ್ನು ನೋಟ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಇಂಟರ್ ಕನ್ವರ್ಷನ್ ಮಾಡೋದು ಹೇಗೆ ಟೆಂಪ್ರೇಚರ್ ಸ್ಕೇಲ್ಸ್ಗಳನ್ನ ಅಂತಂದರೆ ಈ ರೀತಿ ಫಾರ್ಮುಲಾ ಯೂಸ್ ಮಾಡ್ಬೋದು. ಅರ್ಥ ಆಯ್ತಾ? 35 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟರೆ ಡಿಗ್ರಿ ಫ್ಯಾರನೈಟ್ ಕನ್ವರ್ಟ್ ಮಾಡಬೇಕು ಅಂದರೆ ಈ ಫಾರ್ಮುಲಾಗೆ ಡಿಗ್ರಿ ಸೆಲ್ಸಿಯಸ್ಗೆ 35ನ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲ ಡಿಗ್ರಿ ಫ್ಯಾರನೈಟ್ ಕೊಟ್ಟು ಡಿಗ್ರಿ ಸೆಲ್ಸಿಯಸ್ನ ಫೈಂಡ್ ಮಾಡಿ ಅಂದರೆ ಫಾರ್ಮುಲಾನ ಆಲ್ಟರ್ ಮಾಡಿ. 32 ಈ ಕಡೆ ಕಳಿಸಿ 9/5 ಇದೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ರೀಅರೇಂಜ್ ಮಾಡಿ ಫಾರ್ಮುಲಾನ, ನಿಮಗೆ ಆಬ್ವಿಯಸ್ಲಿ ಡಿಗ್ರಿ ಸೆಲ್ಸಿಯಸ್ ಸಿಗುತ್ತೆ. ಅರ್ಥ ಆಯ್ತಾ? ಹಿಂಟ್ ಕೊಟ್ಟಿದ್ದೀನಿ, ಕನ್ಫ್ಯೂಸ್ ಆಗಬೇಡಿ, ತುಂಬ ಆರಾಮಾಗಿ ವಿಡಿಯೋ ರಿವೈಸ್ ಮಾಡಿ ನೋಡಿ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಗೊತ್ತಾಗಿದೆಯಲ್ವೇನು ಅಂತ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಟೆಂಪ್ರೇಚರ್ ಬಗ್ಗೆ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. 3 ಸ್ಕೇಲ್ಸ್ ಯಾವುದು? ಕೆಲ್ವಿನ್ ಸ್ಕೇಲ್, ಡಿಗ್ರಿ ಸೆಲ್ಸಿಯಸ್ ಸ್ಕೇಲ್, ಡಿಗ್ರಿ ಫ್ಯಾರನೈಟ್ ಸ್ಕೇಲ್. ಗೊತ್ತಾಯ್ತಾ? ನೆಕ್ಸ್ಟ್ ನೋಡೋಣ. ಈಗ ನೆಕ್ಸ್ಟ್ ವಿ ಹ್ಯಾವ್ ಮಾಸ್ ಆ್ಯಂಡ್ ವೇಟ್. ಓಕೆ, ಮಾಸ್ ಮತ್ತು ವೇಟ್ ಬಗ್ಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಮಾಸ್ ಅಂದರೆ ಏನು, ವೇಟ್ ಅಂದರೆ ಏನು? ನಿಮಗೆ ನಾರ್ಮಲಾಗಿ ಹೇಳ್ತಾರೆ ನಿಮ್ಮ ವೇಟ್ ಎಷ್ಟು ಅಂದಾಗ 50 kg ಇದೆ, 60 kg ಅಂತ ಹೇಳ್ತೀರಿ. ಬಟ್ ಅದು ಆ್ಯಕ್ಚುಲಿ ತಪ್ಪು. ಓಕೆ, 50 kg 60 kg ಅಂತ ಹೇಳೋದು ಅದು ವೇಟ್ ಅಲ್ಲ, ಅದು ಆ್ಯಕ್ಚುಲಿ ಮಾಸ್ ಅಂತ ಹೇಳಬೇಕು. ಓಕೆ, ಯಾಕೆ ಕನ್ಫ್ಯೂಷನ್ನು ಹೇಳೋಣ ಅಂತ. ಮಾಸ್ ಮತ್ತು ವೇಟ್ ಅಂದರೆ ಏನಪ್ಪ ಅಂದರೆ ನಾವು ಮಾಸ್ ಆಫ್ ಅ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಕೆಮಿಸ್ಟ್ರಿಲಿ ನಾವು ಜಾಸ್ತಿ ತಗೊಳ್ಳೋದು ಮಾಸ್ ಅಂತ ಅಂದ್ಬಿಟ್ಟು, ಮಾಸ್ ಆಫ್ ಅ ಸಬ್ಸ್ಟೆನ್ಸ್ ದಿಸ್ ಮಚ್ ಗ್ರಾಮ್, ದಿಸ್ ಮಚ್ kg ಅಂತ ಹೇಳ್ತೀವಿ. ಬಟ್ ನಾವು ವೇಟ್ ಅಂತ ಹೇಳಿದಾಗ ಸೊ ವೇಟ್ಗಿನ ಬರುವಂಥದ್ದೇ ಮಾಸಿಂದ. ಓಕೆ, ಫಾರ್ ಎಕ್ಸಾಂಪಲ್ ಮಾಸ್ ಅಂದರೆ ಅಮೌಂಟ್ ಆಫ್ ಮ್ಯಾಟರ್ ಪ್ರೆಸೆಂಟ್ ಇನ್ ಸಬ್ಸ್ಟೆನ್ಸ್. ಓಕೆ, ಎಷ್ಟು ಮ್ಯಾಟರ್ ಇದೆ, ಓಕೆ, ಎಷ್ಟು ಸಬ್ಸ್ಟೆನ್ಸಲ್ಲಿ ಎಷ್ಟು ಅಮೌಂಟ್ ಆಫ್ ಮ್ಯಾಟರ್ ಪ್ರೆಸೆಂಟ್ ಇದೆ, ಅದನ್ನು ನಾವು ಮಾಸ್ ಅಂತ ಹೇಳ್ತೀವಿ. ಓಕೆ, ನೀವೀಗ 1 kg 2 kg 50 kg ಅಂತ ಹೇಳಿದ್ರೆ ಅದನ್ನು ಮಾಸ್ ಅಂತ ಹೇಳಬೇಕು ನಾವು, ಆ್ಯಕ್ಚುಲಿ ವೇಟ್ ಅಂತ ಹೇಳುವಾಗಿಲ್ಲ. ಓಕೆ, ಹಾಗಾದರೆ ವೇಟ್ ಅಂದರೆ ಏನು? ಹಾಗಾದರೆ ಮಾಸ್ ಅಂದರೆ ಪರ್ಟಿಕ್ಯುಲರ್ ಒಂದು ಅಮೌಂಟ್ ಆಫ್ ಮ್ಯಾಟರ್ ಪ್ರೆಸೆಂಟ್ ಇನ್ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್. ಒಂದು ಸಬ್ಸ್ಟೆನ್ಸಲ್ಲಿ ಎಷ್ಟು ಅಮೌಂಟ್ ಆಫ್ ಮ್ಯಾಟರ್ ಇತ್ತು, ಒಂದು ರಾಶಿ ಅಂತ ಹೇಳ್ಬೋದು ಬೇಕಾದರೆ. ಓಕೆ, ಇಷ್ಟು ರಾಶಿ ಇದೆ, ಇಷ್ಟು ಮಾಸ್ ಇದೆ ಅಂತ ಹೇಳ್ತೀವಿ. ಓಕೆ, ಅದನ್ನು ಮಾಸ್ ಆಫ್ ಅ ಸಬ್ಸ್ಟೆನ್ಸ್ ಅನ್ನೋದು ಒಂದು ಕಾನ್ಸ್ಟೆಂಟ್, ಅದು ಪ್ಲೇಸ್ ಟು ಪ್ಲೇಸ್ ಚೇಂಜ್ ಆಗಲ್ಲ, ಅದು ಕಾನ್ಸ್ಟೆಂಟ್ ವ್ಯಾಲ್ಯೂ. ಹಾಗಾಗಿ ನಾವು ಲ್ಯಾಬೊರೇಟರಿಗಳಲ್ಲಿ ಮಾಸ್ ಅಂತ ಕೊಡ್ತಾರೆ ಹೊರತು ವೇಟ್ ಅಂತ ಕೊಡಲ್ಲ. ಓಕೆ, ಮಾಸ್ ಆಫ್ ಅ ಸಬ್ಸ್ಟೆನ್ಸ್ ಅಂತ ಕೊಡ್ತಾರೆ. ಸೊ ಹಾಗಾದರೆ ಏನು ಅಂತ ನೋಡೋಣ. ಮಾಸ್ ವೇಟ್ ಆ್ಯಂಡ್ ಡಿಫ್ರೆನ್ಸ್. ಹಾಗಾದರೆ ಮಾಸ್ ಬಗ್ಗೆ ಗೊತ್ತಾಯಿತು. ವೇಟ್ ಅಂದರೆ ಏನು? ವೇಟ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಒಂದು ಫೋರ್ಸ್ ಈಕ್ವೇಷನ್ ಇದೆ ನಿಮಗೆ. ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್ ಅಂತ ಇದೆ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಫಿಸಿಕ್ಸಲ್ ಈಕ್ವೇಷನ್ ಗೊತ್ತಿದೆ. ದಿಸ್ ಇಸ್ ವಾಟ್ ವೇಟ್. ಓಕೆ, ಫೋರ್ಸ್ ಎಕ್ಸರ್ಟೆಡ್ ಬೈ ಅ ಗ್ರಾವಿಟಿ. ಓಕೆ, ಹಾಗಾದರೆ ನಾನು W ಈಸ್ ಈಕ್ವಲ್ ಟು mg ಅಂತಲೂ ಬರೀತೀನಿ ಬೇಕಾದರೆ. ಮಾಸ್ ಇಂಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಒಂದು ಫೋರ್ಸ್ ಏನಿದೆ ಅದನ್ನು ಹೇಳ್ಬೋದು. ಹಾಗಾದರೆ ವೇಟ್ ಅನ್ನೋದೇನೆಂದರೆ ಫೋರ್ಸ್ ಎಕ್ಸರ್ಟೆಡ್ ಬೈ ಅನ್ ಆಬ್ಜೆಕ್ಟ್. ಓಕೆ, ಟು ಅನ್ ಆಬ್ಜೆಕ್ಟ್. ಒಂದು ಆಬ್ಜೆಕ್ಟ್ ಅಂದರೆ ನನಗೆ ಒಂದು ಫೋರ್ಸ್ ಎಕ್ಸರ್ಟ್ ಆಗ್ತಾ ಇದೆ, ಸೊ ಅದನ್ನು ನಾನು ವೇಟ್ ಅಂತ ಹೇಳ್ತೀನಿ. ಓಕೆ, ಒಂದು ಫೋರ್ಸು ನನ್ನ ಮೇಲೆ ಎಕ್ಸರ್ಟ್ ಆಗ್ತಾ ಇದೆ, ಅದನ್ನು ನಾನು ವೇಟ್ ಅಂತ ಹೇಳ್ತೀನಿ. ಹಾಗಾದರೆ ಈ ವೇಟ್ ಅನ್ನೋದು ಪ್ಲೇಸ್ ಟು ಪ್ಲೇಸ್ ಚೇಂಜ್ ಆಗುತ್ತೆ, ಯಾಕಂದರೆ ಗ್ರಾವಿಟೇಷನ್ ಫೋರ್ಸ್ ಕೂಡ ಚೇಂಜ್ ಆದರೆ. ಓಕೆ, ನೀವು ಹೋಗ್ತಾ ಮೇಲೆ ಏನಾಗುತ್ತೆ, ಗ್ರಾವಿಟೇಷನ್ ಫೋರ್ಸ್ ಕೂಡ ನೆಕ್ಸ್ಟು ಸ್ಪೇಸ್ಗೆ ಹೋದ ಗ್ರಾವಿಟೇಷನ್ ಪ್ರೋಸೆಸ್ ಇರಲ್ಲ, ಹಾಗೇನಾಗುತ್ತೆ ಆ ವೇಟ್ ಕೂಡ ಚೇಂಜ್ ಆಗುತ್ತೆ. ಹಾಗಾಗಿ ಸ್ಪೇಸಸ್ಗಳಲ್ಲಿ ಇಲ್ಲ ವೇಟ್ಲೆಸ್ನೆಸ್ನ ಫೀಲ್ ಮಾಡ್ತಾ ಇರ್ತಾರೆ ಆಸ್ಟ್ರೋನಾಟ್ಸ್ ಎಲ್ಲ. ಸೊ ಬಿಕಾಸ್ ಡ್ಯೂ ಟು ದಿಸ್. ಓಕೆ, ಸೊ ವೇಟ್ ಅನ್ನೋದು ಒಂದು ಪ್ಲೇಸ್ ಟು ಪ್ಲೇಸ್ ಚೇಂಜ್ ಆಗುತ್ತೆ, ಬಟ್ ಮಾಸ್ ಇಸ್ ಎ ಕಾನ್ಸ್ಟೆಂಟ್ ಪ್ರಾಪರ್ಟಿ. ಓಕೆ, ಅದು ಕಾನ್ಸ್ಟೆಂಟ್ ಇರುತ್ತೆ ಮಾಸ್ ಅನ್ನೋದು. ಗೊತ್ತಾಯ್ತಾ? ಹಾಗಾದ್ರೆ ಮಾಸ್ ಅಂದರೆ ಏನು ಡಿಫೈನ್ ಮಾಡ್ಬೋದು ಸರ್ ಅಂತ ಹೇಳೋದಾದರೆ, ಮಾಸ್ ಆಫ್ ಎ ಸಬ್ಸ್ಟೆನ್ಸ್ ಇಸ್ ದ ಅಮೌಂಟ್ ಆಫ್ ಅ ಮ್ಯಾಟರ್ ಪ್ರೆಸೆಂಟ್ ಇನ್ ಇಟ್. ಅರ್ಥ ಆಯ್ತು ಏನು ಅಂತ? ಮಾಸ್ ಆಫ್ ಎ ಸಬ್ಸ್ಟೆನ್ಸ್, ಒಂದು ಸಬ್ಸ್ಟೆನ್ಸ್ದು ಮಾಸ್ ಏನು ಅಂತ ಹೇಳೋದಾದರೆ ಎಷ್ಟು ಅಮೌಂಟ್ ಆಫ್ ಮ್ಯಾಟರ್ ಅಂದರೆ ಸಾಲಿಡ್ ಆಗಿರ್ಬೋದು, ಅದು ಲಿಕ್ವಿಡ್ ಆಗಿರ್ಬೋದು, ಅದು ಗ್ಯಾಸ್ ಆಗಿರ್ಬೋದು, ಅದು ಎಲಿಮೆಂಟ್ ಆಗಿರ್ಬೋದು, ಕಾಂಪೌಂಡ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಆ ಒಂದು ಸಬ್ಸ್ಟೆನ್ಸಲ್ಲಿ ಎಷ್ಟು ಅಮೌಂಟ್ ಆಫ್ ಮ್ಯಾಟರ್ ಇದೆ, ದಟ್ ಇಸ್ ವಾಟ್ ಮಾಸ್ ಆಫ್ ದಟ್ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್. ಓಕೆ, ಮಾಸ್ ಆಫ್ ಶುಗರ್, ಮಾಸ್ ಆಫ್ ದಿಸ್ ಸಾಲ್ಟ್ ಅಂತ ಹೇಳ್ತೀರಿ. ಅದು ಮಾಸ್ ಅಂದರೆ ನಾವು ಗ್ರಾಮ್ಸಲ್ಲಿ kgಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ SI ಯೂನಿಟಲ್ಲಿ ಏನಿದೆ kg ಎಕ್ಸ್ಪ್ರೆಸ್ ಮಾಡ್ತೀವಿ. ಬಟ್ ಲ್ಯಾಬೊರೇಟರಿಗಳಲ್ಲಿ ನಾವು ಸ್ಮಾಲ್ ಪ್ರಪೋರ್ಷನ್ ತೊಗೊಳ್ಳೋದ್ರಿಂದ ಗ್ರಾಮ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಜಾಸ್ತಿ. ಮಾಸ್ ಆಫ್ ದಿಸ್ ಸಾಲ್ಟ್ ಇಸ್ ದಿಸ್ ಮಚ್ ಗ್ರಾಮ್ಸ್ ಅಂತ ಹೇಳ್ತೀವಿ. ಓಕೆ, ಬಟ್ ವಾಟ್ ಇಸ್ ವೇಟ್? ವೇಟ್ ಅಂದರೆ ಏನು ಹೇಳ್ತೀರಾ ಹಾಗಾದರೆ? ವೇಟ್ ಆಫ್ ಎ ಸಬ್ಸ್ಟೆನ್ಸ್ ಇಸ್ ದ ಫೋರ್ಸ್ ಎಕ್ಸರ್ಟೆಡ್ ಬೈ ಗ್ರಾವಿಟಿ ಆನ್ ಅನ್ ಆಬ್ಜೆಕ್ಟ್.
ಗ್ರಾವಿಟೇಷನ್ ಫೋರ್ಸು ಒಂದು ಆಬ್ಜೆಕ್ಟ್ ಮೇಲೆ ಏನು ಎಕ್ಸರ್ಟ್ ಆಗ್ತದೆ ದಟ್ ಇಸ್ ವಾಟ್ ವೇಟ್. ಹಾಗಾದರೆ ನೀವು ಮಾಸ್, ನಿಮ್ಮ ವೇಟ್ ಎಷ್ಟು ಅಂತ ಹೇಳಿದಾಗ 50 kg 80 kg ಅಂತ ಹೇಳ್ತಿರ್ತಲ್ಲ, ಅದು ವೇಟ್ ಅಲ್ಲ ಆ್ಯಕ್ಚುಲಿ, ದಟ್ ಇಸ್ ವಾಟ್ ಮಾಸ್. ಅದು ಮಾಸ್ ನಾವು ಹೇಳೋದು ಆ್ಯಕ್ಚುಲಿ. ಹಾಗಾದರೆ ವೇಟ್ ಅಂತ ಹೇಗೆ ಹೇಳಬೇಕು? ಫಾರ್ ಎಕ್ಸಾಂಪಲ್ ವೇಟ್ ಅಂದರೆ m×a ಅಂತ ಬರ್ತೀನಿ, ಓಕೆ, m×g ಅಂತ ಬರ್ತೀನಿ ಅಂದ್ಕೊಳ್ಳಿ. ವೇಟ್ ನಿಮಗೆ ಮಾಸ್ ಏನಿದೆ ಒಂದು 50 kg ಅಂತ ಇದೆ ನಿಮ್ಮದು ಮಾಸು. ಸೊ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ 9.8 ಇದೆ ಅಂತ ಜಸ್ಟ್ ನಾನು 10 ಅಂತ ಬರೀತೀನಿ. ಹಾಗಾದರೆ ನಿಮ್ಮ ವೇಟ್ ಎಷ್ಟು ಅಂತಂದರೆ 500 ನ್ಯೂಟನ್ ಅಂತ ಹೇಳಬೇಕು ನಾವು ಹಾಗಾದರೆ, ಓಕೆ. ಸೊ ದಿಸ್ ಇಸ್ ವಾಟ್ ವೇಟ್, ಇದು ಮಾಸ್. 50 kg ಅಂತ ಹೇಳೋದು ನೀವು ಮಾಸ್ ಅಂತ ಆಗುತ್ತೆ. ಅದೇ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಗೆಟ್ ದ ವೇಟ್. ಅದನ್ನು ನಾವು 500 ನ್ಯೂಟನ್ ಅಂತ ಹೇಳ್ತೀವಿ, ಅಥವಾ ಇಷ್ಟು ಫೋರ್ಸ್ ಎಕ್ಸರ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಗೊತ್ತಾಯ್ತಾ? ಸೊ ದಿಸ್ ಇಸ್ ವಾಟ್ ವೇಟ್. ವೇಟ್ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಕ್ಲಿಯರ್ ಆಯಿತು ಅನ್ಕೋತೀನಿ. ವೇಟ್ಗೂ ಮಾಸ್ಗೂ ಕನ್ಫ್ಯೂಷನ್ ಮಾಡ್ಕೊಬೇಡಿ. ಒಂದು ಸ್ಪೆಷಲ್ ಒಂದು ಪ್ರಾಪರ್ ಇಂಪಾರ್ಟೆಂಟ್ ನೋಟ್ ಏನು, ಮಾಸ್ ಅನ್ನೋದು ಪ್ಲೇಸ್ ಟು ಪ್ಲೇಸ್ ಚೇಂಜ್ ಆಗಲ್ಲ, ಇಟ್ ಇಸ್ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ. ಬಟ್ ವೇಟ್ ಅನ್ನೋದು ಪ್ಲೇಸ್ ಟು ಪ್ಲೇಸ್ ಚೇಂಜ್ ಆಗುತ್ತೆ. ಗೊತ್ತಾಯ್ತಾ? ಸೊ ವೇಟ್ ಅಂದರೆ ಒಂದು ಫೋರ್ಸ್ ಎಕ್ಸರ್ಟ್ ಆಗುತ್ತೆ ಒಂದು ಆಬ್ಜೆಕ್ಟ್ ಮೇಲೆ, ಗ್ರಾವಿಟೇಷನ್ ಫೋರ್ಸು, ಅದನ್ನು ನಾವು ವೇಟ್ ಅಂತ ಹೇಳ್ತೀವಿ. ಮಾಸ್ ಅಂದ್ರೇನು? ಅಮೌಂಟ್ ಆಫ್ ಅ ಮ್ಯಾಟರ್ ಪ್ರೆಸೆಂಟ್ ಇನ್ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್. ದಿಸ್ ಇಸ್ ವಾಟ್ ಮಾಸ್. ಅರ್ಥ ಆಯಿತು ಅನ್ಕೋತೀನಿ. ಮಾಸ್ ಮತ್ತು ವೇಟ್ ಬಗ್ಗೆ ಒಂದು ಡೆಫಿನೇಷನ್ ಸಿಕ್ಕಿದೆ, ಕ್ಲಾರಿಫಿಕೇಶನ್ ಗೊತ್ತಾಯಿತು ಅನ್ಕೋತೀನಿ ನಿಮ್ಗೆ ಹೇಗೆ ಅಂತ. ಸೊ ನಾವು ಲ್ಯಾಬಲ್ಲಿ ಅನಲಿಟಿಕಲ್ ಬ್ಯಾಲೆನ್ಸ್ ಮತ್ತು ಎಲೆಕ್ಟ್ರಾನಿಕ್ ಬ್ಯಾಲೆನ್ಸ್ ಅಂತ ವೇ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅಲ್ಲಿನ ಫೈಂಡ್ ಮಾಡೋದು ಮಾಸ್ ಅಂತ ಅಂದ್ಬಿಟ್ಟು, ಓಕೆ. ಸೊ ಅರ್ಥ ಆಗಿದೆಯಾ? ಸೊ ಕಂಪ್ಲೀಟ್ ಗೊತ್ತಾಗಿದೆ ಅನ್ಕೋತೀನಿ. ನೆಕ್ಸ್ಟ್ ಹಾಗಾದರೆ ನೆಕ್ಸ್ಟ್ ಪ್ರಾಪರ್ಟಿ ಡಿಸ್ಕಸ್ ಮಾಡೋಣ, ವಾಲ್ಯೂಮ್. ಓಕೆ, ವಾಲ್ಯೂಮ್ ಅಂದರೆ ಏನು ಗೊತ್ತಾಗಿದೆ. ಈಗ ಒಂದು ಪರ್ಟಿಕ್ಯುಲರ್ ವಾಲ್ಯೂಮ್, ನೀವೀಗ ಹಾಲು ಮಿಲ್ಕ್ ಇದು ಡೈರಿಗೆ ಹೋದರೆ ಹಾಲು ತೊಗೋಬೇಕು ಅಂದರೆ ಏನು ಮಾಡ್ತೀರಾ? 1 ಲೀಟರ್ ಕೊಡಿ, 2 ಲೀಟರ್ಸ್ ಕೊಡಿ, ಓಕೆ ಅಂತ ಹೇಳ್ತೀರಾ. 1/2 ಲೀಟರ್ ಕೊಡಿ ಅಂತ ಹೇಳ್ತೀರಾ. ದಟ್ ಇಸ್ ವಾಟ್ ವಾಲ್ಯೂಮ್ ಅಂತ ಹೇಳ್ತೀವಿ. ಸೊ ವಾಲ್ಯೂಮ್ ಅಂದರೆ ಏನು? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಂತ ಹೇಳ್ತೀವಿ. ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ದಟ್ ಇಸ್ ವಾಟ್ ವಾಲ್ಯೂಮ್. ಅದನ್ನು ಈಸಿಯಾಗಿ ನಾವು ಮೀಟರ್ ಕ್ಯೂಬ್ ಅಂದರೆ ಲೆಂತ್ ಹೋಲ್ ಕ್ಯೂಬ್ ಅಂತ ಮೆನ್ಷನ್ ಮಾಡ್ತೀವಿ. ಅದನ್ನು ಎಕ್ಸ್ಪ್ರೆಸ್ ಮಾಡೋದು ಮೀಟರ್ ಕ್ಯೂಬಲ್ಲಿ, ಓಕೆ. ಬೇಸಿಕ್ ಫಿಸಿಕಲ್ ಕ್ವಾಂಟಿಟಿ ಏನು? ಮೀಟರ್ ಇಸ್ ಎಸ್ ಎ ಯೂನಿಟ್, ಹಾಗಾಗಿ ಮೀಟ್ರಲ್ಲಿ ಇರ್ತೀವಿ. ನೀವು ವಾಲ್ಯೂಮ್ ಅಂದರೆ ಸರ್ 1 ಲೀಟರ್ 2 ಲೀಟರ್ಸ್ ಅಂದರೆ ಅದನ್ನು ಕೂಡ ವಾಲ್ಯೂಮೇ. ಬಟ್ ಇಲ್ಲಿ ಬೇಸಿಕ್ ಫಿಸಿಕಲ್ ಕ್ವಾಂಟಿಟಿ ಬಂದರೆ ನಾವು ಜಾಸ್ತಿ ಮೀಟ್ರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಲಿಕ್ವಿಡ್ಸ್ ಇತ್ತು ಅಂದರೆ ನಾವು ವಾಲ್ಯೂಮ್ಸಲ್ಲಿ ಲೀಟರ್ ml ಅಂತ ಹೇಳ್ತೀವಿ. ಹಾಗಾದರೆ ಡಿಫ್ರೆಂಟ್ ನಾವು ಇನ್ಸ್ಟ್ರೂಮೆಂಟ್ಸ್ ಇದೆ ನೋಡಿ. ಕೆಮಿಕಲ್ ಲ್ಯಾಬೊರೇಟರಿಗಳಲ್ಲಿ ಸ್ಟ್ಯಾಂಡರ್ಡ್ ಫ್ಲಾಸ್ಕ್ ಅಂತ ಇದೆ, ಕೋನಿಕಲ್ ಫ್ಲಾಸ್ಕ್, ಇದು ಒಂದು ಪಿಪೆಟ್ ಅಂತ ಬರುತ್ತೆ, ಬ್ಯೂರೆಟ್ ಅಂತ ಬರುತ್ತೆ, ಮೆಜರಿಂಗ್ ಸಿಲಿಂಡರ್ ಅಂತ ಬರುತ್ತೆ, ಓಕೆ, ಪಿಪೆಟ್. ಇವೆಲ್ಲ ಕೂಡ ಏನಾಗುತ್ತೆ, ಇದನ್ನು ನಾವು ವಾಲ್ಯೂಮ್ನ ಮೆಜರ್ ಮಾಡೋಕ್ಕೆ ಯೂಸ್ ಮಾಡುವಂಥ ಇನ್ಸ್ಟ್ರೂಮೆಂಟ್ಸ್, ಗ್ಲಾಸ್ ವೇರ್ಸ್ಗಳನ್ನ ಯೂಸ್ ಮಾಡ್ತೀವಿ. ಕೆಮಿಸ್ಟ್ರಿ ಲ್ಯಾಬಲ್ಲಿ ನಿಮ್ಗೆ ಬಂದಾಗ ಗೊತ್ತಾಗುತ್ತೆ. ಹಾಗಾಗಿ ವಾಲ್ಯೂಮ್ನ ಮೆಜರ್ಮೆಂಟ್ಗೆ ಡಿಫ್ರೆಂಟ್ ಗ್ಲಾಸ್ ವೇರ್ಸ್ ಕೂಡ ಇನ್ಸ್ಟ್ರೂಮೆಂಟ್ಸ್ ಕೂಡ ಇದೆ. ವಾಲ್ಯೂಮ್ ಬಗ್ಗೆ ಗೊತ್ತಾಯಿತು. ಅದು ವಾಲ್ಯೂಮ್ ಅಂದರೆ ಏನು? ಹಾಗಾದರೆ ಒಂದು ಸ್ಪೇಸ್ನ ಆಕ್ಯುಪೈ ಮಾಡ್ಕೊಳ್ಳುತ್ತೆ, ಓಕೆ. ಏನು? ವಾಲ್ಯೂಮ್ ಇಸ್ ದ ಅಮೌಂಟ್ ಆಫ್ ಸ್ಪೇಸ್ ಆಕ್ಯುಪೈಡ್ ಬೈ ಸಬ್ಸ್ಟೆನ್ಸ್. ಒಂದು ಸಬ್ಸ್ಟೆನ್ಸು ಎಷ್ಟು ಸ್ಪೇಸ್ನ ಆಕ್ಯುಪೈ ಮಾಡ್ಕೊಳ್ಳುತ್ತೆ, ದಟ್ ಇಸ್ ವಾಟ್ ವಾಲ್ಯೂಮ್, ಓಕೆ. ಒಂದು ಟೇಬಲ್ ಇಟ್ವಿ, ಆ ಟೇಬಲ್ ಎಷ್ಟು ಸ್ಪೇಸ್ನ ಆಕ್ಯುಪೈ ಮಾಡ್ಕೊಂಡಿದೆ, ದಟ್ ಇಸ್ ವಾಟ್ ವಾಲ್ಯೂಮ್. ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಂತ ಹೇಳ್ಬೋದು, ಅಥವಾ ಅದನ್ನು ಲೆಂತ್ ಹೋಲ್ ಕ್ಯೂಬ್ ಅಂತ ತೊಗೊಂಡು ಮೀಟರ್ ಕ್ಯೂಬ್ ಅಂತ ಎಕ್ಸ್ಪ್ರೆಸ್ ಮಾಡ್ತೀವಿ, ಓಕೆ. ಅರ್ಥ ಆಗಿದೆ ಏನು ಅಂತ? ಸೊ ದಿಸ್ ಇಸ್ ವಾಟ್ ವಾಲ್ಯೂಮ್. ಆ್ಯಂಡ್ ಆಲ್ಸೋ ಇನ್ನೊಂದು ಪಾಯಿಂಟ್ಸ್ಗಳನ್ನ ತೊಗೋಬೇಕು ಅಂದರೆ ವಾಲ್ಯೂಮ್ ಆಸ್ ಎ ಯೂನಿಟ್ ಆಫ್ ಲೆಂತ್ ಕ್ಯೂಬ್ ಅಥವಾ ಮೀಟರ್ ಕ್ಯೂಬ್ ಅಂತ ಹೇಳ್ತೀವಿ. ಎಸ್ ಯೂನಿಟ್ ಏನು? ಮೀಟರ್ ಕ್ಯೂಬ್. ಆ್ಯಂಡ್ ಕೆಲವೊಂದು ಯೂನಿಟ್ಸ್ಗಳನ್ನ ಕೊಟ್ಟಿದ್ದೀನಿ. 1 ಲೀಟರ್ ಅಂದ್ರೇನು? 1 ಲೀಟರ್ ಇಸ್ ಈಕ್ವಲ್ ಟು 1000 ml, ಓಕೆ. 1000 ml ಅಂತ ಹೇಳ್ತೀವಿ, ಮಿಲಿ ಲೀಟರ್. ಆ್ಯಂಡ್ 1 cm³ ಈಸ್ ಈಕ್ವಲ್ ಟು 1 dm³ ಈಸ್ ಈಕ್ವಲ್ ಟು 1000 cm³, ಓಕೆ. ನಾವು ಆ್ಯಕ್ಚುಲಿ ಮೀಟ್ರಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಾಗಿರೋದ್ರಿಂದ ಎಸ್ ಯೂನಿಟು ನಾವು ಇದನ್ನು ಕೂಡ ಎಕ್ಸ್ಪ್ರೆಸ್ ಮಾಡ್ತೀವಿ. 1 ಡೆಸಿಮೀಟರ್ ಕ್ಯೂಬ್ 1 dm³ ಈಸ್ ಈಕ್ವಲ್ ಟು 1000 cm³, ಓಕೆ. ವಾಲ್ಯೂಮ್ನ ಮೆಜರ್ ಮಾಡೋಂಥ ಯೂನಿಟ್ಸ್ಗಳು ಇದಾಗಿರುತ್ತೆ. 1 dm³ ಎಷ್ಟಿರುತ್ತೆ? 1000 cm³. 1 ಲೀಟರ್ ಅಂದರೆ 1000 ml ಅಂತ ಹೇಳ್ಬೋದು. ಸೊ ಈ ರೀತಿ ವಾಲ್ಯೂಮ್ನ ಮೆಜರ್ ಮಾಡ್ತೀವಿ. ನೋಟ್ ಮಾಡ್ಕೊಳ್ಳಿ, ಕಂಪ್ಲೀಟ್. ಅರ್ಥ ಆಗಿದೆಯಾ ಮಕ್ಕಳ? ಸೊ ಇಷ್ಟು ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹಾಗಾದರೆ ಹೋಗೋಣ ನೆಕ್ಸ್ಟ್ ಪ್ರಾಪರ್ಟಿಗೆ, ಡೆನ್ಸಿಟಿ. ಸೊ ಡೆನ್ಸಿಟಿ ಅಂದರೆ ಇಲ್ಲಿ ತುಂಬ ಸಿಂಪಲ್ ನೋಡಿ. ಮಾಸ್ ಮತ್ತು ವಾಲ್ಯೂಮ್ ಬಗ್ಗೆ ಕಂಪ್ಲೀಟ್ ಓದಿದ್ದೀರಾ, ಓಕೆ. ಮಾಸ್ ಮತ್ತು ವಾಲ್ಯೂಮ್ ಬಗ್ಗೆ, ಮಾಸ್ಸು ಮತ್ತು ವಾಲ್ಯೂಮ್ನ ತೊಗೊಂಡು ನಾವು ಫೈಂಡ್ ಮಾಡೋದೇ ಡೆನ್ಸಿಟಿ ಅಂದ್ಬಿಟ್ಟು. ಡೆನ್ಸಿಟಿ ಅಂದರೆ ಸಾಂದ್ರತೆ ಅಂತ ಹೇಳ್ತೀವಿ, ಓಕೆ. ಸಾಂದ್ರತೆ ಒಂದು ಪರ್ಟಿಕ್ಯುಲರ್ ರೂಮ್ ಒಂದು ವಾಲ್ಯೂಮ್ ಅಂತ ಇರುತ್ತೆ, ಒಂದು ಪರ್ಟಿಕ್ಯುಲರ್ ಕ್ಲಾಸ್ ರೂಮಲ್ಲಿ ನಿಮಗೆ 5 ಮೆಂಬರ್ಸ್ನ ಇಡ್ತೀನಿ, ಓಕೆ. 5 ಮೆಂಬರ್ಸ್ನ ಇಡ್ತೀನಿ. ಆಗ ಡೆನ್ಸಿಟಿ ಅಂತ ಜಾಸ್ತಿ ಇದೆ ಅಂತ ಹೇಳ್ತೀವಿ, ಇಲ್ಲ ತುಂಬ ಡೆನ್ಸರ್ ಅಂತ ಹೇಳಲ್ಲ ಆಗ, ಯಾಕಂದರೆ ಅಮೌಂಟ್ ಕಡಿಮೆ ಇದೆ, ಓಕೆ. 5 ಜನ ಇದ್ದಾರೆ ಒಂದು ಪರ್ಟಿಕ್ಯುಲರ್ ವಾಲ್ಯೂಮಲ್ಲಿ. ವಾಲ್ಯೂಮ್ ಜಾಸ್ತಿ ಇದೆ, ಬಟ್ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ? ಬರೀ 5 ಮೆಂಬರ್ಸ್ ಸ್ಟೂಡೆಂಟ್ಸ್ ಇದ್ದಾರೆ. ಹಾಗಾದರೆ ಮೋರ್ ಡೆನ್ಸರ್ ಅಂತ ಹೇಳೋಕ್ಕಾಗಲ್ಲ. ಅದೇ ರೂಮ್ಗೆ 100 ಮೆಂಬರ್ಸ್ನ ತುಂಬಿದಾಗ ಏನಾಗುತ್ತೆ, ಇಟ್ ಇಸ್ ಮೋರ್ ಡೆನ್ಸರ್. ಯಾಕಂದರೆ ಒಂದು ಪರ್ಟಿಕ್ಯುಲರ್ ವಾಲ್ಯೂಮಲ್ಲಿ ಅಮೌಂಟ್ ಜಾಸ್ತಿ ಆಯಿತು. ಆದರೆ ಡೆನ್ಸಿಟಿ ಅನ್ನೋದು ಅಮೌಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತೀವಿ, ಓಕೆ. ವಾಲ್ಯೂಮ್ ಜಾಸ್ತಿ ಇದ್ದು ನಾವು ಡೆನ್ಸಿಟಿ ಹೇಳೋಕ್ಕಾಗಲ್ಲ. ಈಗ ವಾಲ್ಯೂಮ್ ತುಂಬ ಜಾಸ್ತಿ, ಒಂದು ರೂಮ್ ತುಂಬ ಇರುತ್ತೆ, ಬಟ್ ಒಬ್ಬನೇ ಒಬ್ಬ ಇರ್ತಾನೆ ಅಂತಂದರೆ ಅದನ್ನು ಮೋರ್ ಡೆನ್ಸರ್ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಡೆನ್ಸಿಟಿಯಾಗ ವಾಲ್ಯೂಮ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಲ್ಲ, ಅಂದರೆ ಡಿಪೆಂಡ್ ಆಗಲ್ಲ. ಅದೇ ಮಾಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ಪರ್ಟಿಕ್ಯುಲರ್ ವಾಲ್ಯೂಮಲ್ಲಿ ನಾವು 100 ಜನ ಇಟ್ಟರೇನಾಗುತ್ತೆ, ಆಗ ಡೆನ್ಸಿಟಿ ಕೂಡ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಸಾಲಿಡ್ಸಲ್ಲಿ ಡೆನ್ಸರ್ ಜಾಸ್ತಿ ಸಾಲಿಡ್ಸ್ ಅಂದರೆ ಕ್ಲೋಸ್ಲಿ ಪ್ಯಾಕ್ ಆಗಿರುತ್ತೆ.
ಲಿಕ್ವಿಡ್ಸಲ್ಲಿ ಪ್ಯಾಕಿಂಗ್ ಸ್ವಲ್ಪ ಫ್ರೀಯಾಗಿ ಓಡಾಡುತ್ತೆ, ಗ್ಯಾಸಲ್ಲಿ ಇನ್ನೂ ಕೂಡ ಫ್ರೀ ಆಗಿರುತ್ತೆ ಮಾಲಿಕ್ಯೂಲ್ಸು. ಹಾಗಾಗಿ ಸಾಲಿಡ್ಸ್ಗಳಲ್ಲಿ ಡೆನ್ಸಿಟಿ ಜಾಸ್ತಿ, ಯಾಕಂದರೆ ಕ್ಲೋಸ್ಲಿ ಪ್ಯಾಕ್ ಆಗಿರುತ್ತೆ ಆಟಮ್ಸ್ ಎಲ್ಲ ಕೂಡ ಒಂದು ಪರ್ಟಿಕ್ಯುಲರ್ ವಾಲ್ಯೂಮಲ್ಲಿ. ಅರ್ಥ ಆಯ್ತಾ ಮಕ್ಕಳ ಹೇಗೆ ಅಂತ? ಸೊ ಇದೇ ರೀತಿ ನಿಮ್ಗೆ ಗೊತ್ತಿರ್ಬೋದು ಡೆನ್ಸಿಟಿ. ಓಕೆ, ಈಗ ವಾಟರ್ದು ಡೆನ್ಸಿಟಿ ಏನಿದೆ 1 ಅಂತ ಹೇಳ್ತೀವಿ, 1 kg/m³ ಅಂತ ಹೇಳ್ತೀವಿ. ಪೆಟ್ರೋಲ್ ಬ್ಯಾಂಕ್ಸಲ್ಲಿ ನೋಡಿ ಅಲ್ಲೂ ಕೂಡ 800 ಅಥವಾ 890 kg/m³ ಅಂತ ಬರೆದಿರ್ತಾರೆ ಡೆನ್ಸಿಟಿನೂ ಕೂಡ. ನೋಡಿ ಬೇಕಾದ್ರೆ ಚೆಕ್ ಮಾಡ್ಬೋದು ಬೇಕಾದ್ರಲ್ಲಿ. ಸೊ ಹಾಗಾಗಿ ಡೆನ್ಸಿಟಿ ಅಂದರೆ ಮಾಸ್ ಪರ್ ವಾಲ್ಯೂಮ್. ಓಕೆ, ಡೆನ್ಸಿಟಿ ಅಂದ್ರೇನು? ಡೆನ್ಸಿಟಿ ಅಂದರೆ ಮಾಸ್ ಬೈ ವಾಲ್ಯೂಮ್, ಮಾಸ್ ಪರ್ ಯೂನಿಟ್ ವಾಲ್ಯೂಮ್. ದಿಸ್ ಈಸ್ ವಾಟ್ ಡೆನ್ಸಿಟಿ. ಡೆನ್ಸಿಟಿ ಆಫ್ ಎ ಸಬ್ಸ್ಟೆನ್ಸ್ ಈಸ್ ಇಟ್ಸ್ ಮಾಸ್ ಪರ್ ಯೂನಿಟ್ ವಾಲ್ಯೂಮ್. ಒಂದು ಪರ್ಟಿಕ್ಯುಲರ್ ವಾಲ್ಯೂಮಲ್ಲಿ ಎಷ್ಟು ಮಾಸ್ ಆಫ್ ಸಬ್ಸ್ಟೆನ್ಸ್ ಇತ್ತು ಅದನ್ನು ಡೆನ್ಸಿಟಿ, ಸಾಂದ್ರತೆ ಅಂತ ಹೇಳ್ಬೋದು ಅದನ್ನು. ಓಕೆ, ಆ ಡೆನ್ಸಿಟಿಗಿರೋ ಯೂನಿಟ್ ಏನು? ಮಾಸ್ ಅಂದರೆ ಯೂನಿಟ್ ಏನು? kg. ಎಸ್ ಯೂನಿಟ್ ಬರ್ತಿದ್ವಿ kg. ವಾಲ್ಯೂಮ್ ಅಂದರೆ m³ ಅಂತ ಬರ್ತಿದ್ವಿ. ಅಥವಾ ಗ್ರಾಮ್ಸಲ್ಲಿ ಬರೆಯೋದಾದರೆ g/cm³ ಅಂತ ಬರೀತೀವಿ. ಓಕೆನಾ? ಸೊ ಎಸ್ ಐ ಯೂನಿಟ್ ಆಫ್ ಡೆನ್ಸಿಟಿ ಅಂದರೆ ಏನು? kg/m³ or g/cm³. ದಿಸ್ ಇಸ್ ದ ಎಸ್ ಐ ಯೂನಿಟ್ ಆಫ್ density. And if density is more, then the particles are more closely packed. ಹೇಳಿದೆ ನಾನು, ಡೆನ್ಸಿಟಿ ಜಾಸ್ತಿ ಇದೆ ಅಂದ್ರೆ ಅರ್ಥ ಏನು? ಪ್ಯಾಕಿಂಗ್ ಜಾಸ್ತಿ ಚೆನ್ನಾಗಿದೆ ಅಂತ ಅರ್ಥ. ಓಕೆ, ಒಂದು ಕ್ಲಾಸ್ ರೂಮಲ್ಲಿ ಡೆನ್ಸಿಟಿ ಜಾಸ್ತಿ ಇದೆ ಅಂತಂದ್ರೆ ಅರ್ಥ ಏನು? ಎಲ್ಲ ಪಾರ್ಟಿಕಲ್ಸು, ಎಲ್ಲ ಸ್ಟೂಡೆಂಟ್ಸು ತುಂಬ ಕ್ಲೋಸ್ಲಿ ಪ್ಯಾಕ್ ಆಗಿದ್ದಾರೆ, ತುಂಬ ರಶ್ ಇದೆ ರೂಮ್ ಅಂತ ಅರ್ಥ. ಹಾಗಾಗಿ ಇದನ್ನು ಡೆನ್ಸಿಟಿ ಜಾಸ್ತಿ ಇದೆ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಹಾಗಾದ್ರೆ ಡೆನ್ಸಿಟಿ ಅಂದ್ರೇನು? ಮಾಸ್ ಮತ್ತು ವಾಲ್ಯೂಮ್ನ ಯೂಸ್ ಮಾಡ್ಕೊಂಡು ಡೆನ್ಸಿಟಿನ ಫೈಂಡ್ ಔಟ್ ಮಾಡ್ಬೋದು. ಮಾಸ್ ಪರ್ ಯೂನಿಟ್ ವಾಲ್ಯೂಮ್, ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಡೆನ್ಸಿಟಿ ಕೊಡ್ತಾರೆ, ಮಾಸ್ ಗೊತ್ತಿದ್ದಾರೆ, ವಾಲ್ಯೂಮ್ ಗೊತ್ತಿದ್ದಾರೆ, ಡೆನ್ಸಿಟಿ ಫೈಂಡ್ ಔಟ್ ಮಾಡ್ಬೋದು. ಡೆನ್ಸಿಟಿ ಕೊಟ್ಟು ಮಾಸ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಸೊ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ನೋಟ್ ಮಾಡ್ಕೊಳ್ಳಿ. ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಪರ್ ವಾಲ್ಯೂಮ್. ಡೆನ್ಸಿಟಿ ಅಂದ್ರೇನು? ಮಾಸ್ ಪರ್ ಯೂನಿಟ್ ವಾಲ್ಯೂಮ್. ಒಂದು ಯೂನಿಟ್ ವಾಲ್ಯೂಮಲ್ಲಿ ಎಷ್ಟು ಮಾಸ್ ಆಫ್ ಸಬ್ಸ್ಟೆನ್ಸ್ ಇದೆ ಅದನ್ನು ನಾವು ಡೆನ್ಸಿಟಿ ಅಂತ ಹೇಳ್ತೀವಿ. ಗೊತ್ತಾಗಿದೆ ಎಷ್ಟು ಕೂಡ? ಸೊ ದಿಸ್ ಈಸ್ ಕಂಪ್ಲೀಟ್ಲಿ ಅಬೌಟ್ ಟೆಂಪರೇಚರ್, ಮಾಸ್ ಆ್ಯಂಡ್ ವೇಟ್, ವಾಲ್ಯೂಮ್ ಆ್ಯಂಡ್ ಡೆನ್ಸಿಟಿ. ಇಷ್ಟು 4 ಟರ್ಮ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಂತ ರಿಲೇಷನ್ಸ್ ಕೊಟ್ಟಿದ್ದೀನಿ, ಈಕ್ವೇಷನ್ಸ್ಗಳು ಹೇಳಿದ್ದೀನಿ, ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ 7 ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ ಯಾವುದು ಅಂತ ಗೊತ್ತಾಯಿತು. 7 ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ ಯಾವುದು? ಮಾಸ್ ಒಂದು ಫಿಸಿಕಲ್ ಕ್ವಾಂಟಿಟಿ, ಫಂಡಮೆಂಟಲ್ ಕ್ವಾಂಟಿಟಿ. ಈ ಮಾಸ್ನ ಯೂಸ್ ಮಾಡಿಕೊಂಡು ನಾವು ಇನ್ನೊಂದು ಹೊಸ ಈಕ್ವೇಷನ್ನ ಫೈಂಡ್ ಔಟ್ ಮಾಡ್ಬೋದು. ಅದು ಡೆನ್ಸಿಟಿ ಅಥವಾ ವಾಲ್ಯೂಮ್ನ ಫೈಂಡ್ ಔಟ್ ಮಾಡ್ಬೋದು. ಹಾಗಾಗಿ ವಾಲ್ಯೂಮ್ ಡೆನ್ಸಿಟಿ ಇಸ್ ನಾಟ್ ಎ ಬೇಸಿಕ್ ಫಿಸಿಕಲ್ ಕ್ವಾಂಟಿಟಿ. ಯಾಕಂದರೆ ಇದು ಬೇರೆ ಒಂದು ಕ್ವಾಂಟಿಟಿಯಿಂದ ಡಿರೈವ್ ಆಗಿರೋದು. ಬಟ್ ಮಾಸ್ ಅನ್ನೋದು ಒಂದು ಬೇಸಿಕ್ ಫಿಸಿಕಲ್ ಕ್ವಾಂಟಿಟಿ, ಅದು ಬೇರೆ ಕಡೆಯಿಂದ ಡಿರೈವ್ ಆಗಿಲ್ಲ, ಇನ್ನೊಂದು ರಿಸಲ್ವ್ ಆಗಲ್ಲ. ಗೊತ್ತಾಯ್ತಾ ಮಕ್ಕಳು ಏನು ಅಂತ? ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಫಂಡಮೆಂಟಲ್ ಬೇಸಿಕ್ ಕ್ವಾಂಟಿಟೀಸ್, ಅಂದರೆ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಆ್ಯಂಡ್ ದೇರ್ ಮೆಜರ್ಮೆಂಟ್ಸ್. ಮ್ಯಾಟರ್ ಪ್ರಾಪರ್ಟೀಸ್ ಯಾವುದೊಂದು ಗೊತ್ತಾಯಿತು, ಹೇಗೆ ಮೆಷರ್ ಮಾಡ್ತೀವಿ ಅಂತಂದರೆ ಮೆಜರ್ಮೆಂಟ್ಸ್ಗಳು ಯಾವುದೇ ಅಂತ ಎಲ್ಲ ಗೊತ್ತಾಯಿತು ನಿಮಗೆ ಕಂಪ್ಲೀಟ್. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಆ್ಯಂಡ್ ದರ್ ಮೆಜರ್ಮೆಂಟ್ಸ್. ನೋಟ್ಸ್ನ ಕಂಪ್ಲೀಟು ವಿಡಿಯೋ ಪಾಸ್ ಮಾಡಿ ಈ ಡೆಫಿನೇಷನ್ಸ್ಗಳನ್ನ ಬರ್ಕೊಳ್ಳಿ, ಇಂಪಾರ್ಟೆಂಟ್ ಇರುತ್ತೆ. ಈಕ್ವೇಷನ್ ತುಂಬ ಇಂಪಾರ್ಟೆಂಟು, ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡುವಾಗ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಓಕೆ, ಹಾಗಾದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇನ್ನೊಂದು ಹೊಸ ಕಾನ್ಸೆಪ್ಟ್ನ ಸ್ಟಾರ್ಟ್ ಮಾಡೋಣ. ಹಾಗಾಗಿ ಪ್ಲೇ ಲಿಸ್ಟ್ನ ವಾಚ್ ಮಾಡಿ, ಬೆಟರ್ ಕನ್ವೀನಿಯನ್ಸ್ ನೀವು ಪ್ಲೇ ಲಿಸ್ಟ್ನ ವಾಚ್ ಮಾಡಿ. ಓಕೆ, ಥ್ಯಾಂಕ್ ಯು.